ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಮೇಷರಾಶಿಗೆ ಡಿಸೆಂಬರ್ ತಿಂಗಳು ಕಠಿಣ ಪರೀಕ್ಷೆ ಎಂಬಂಥ ವಾಕ್ಯ ಬಂದಿದೆ. ವರ್ಷಾಂತ್ಯಕ್ಕೆ ಕಠಿಣ ಪರೀಕ್ಷೆ, ಸುಳ್ಳಾಗಬಹುದು ನಿಮ್ಮ ನಿರೀಕ್ಷೆ ಎಂಬಂತಹ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ವಯ ಆಗುತ್ತೆ. ಗ್ರಹಗಳ ಚಾರ ಅಥವಾ ಗ್ರಹಗಳ ಚಲನೆಗೆ ಅನುಗುಣವಾಗಿ ಈ ಮಾಸದಲ್ಲಿ ನಿಮಗೆ ಅನೇಕ ಸವಾಲುಗಳು ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗ್ಬೋದು. ಹಾಗೆ ನೀವು ನಿಮ್ಮ ನಿರೀಕ್ಷೆ ಮಾಡಿದಂಥ ಅಥವಾ ಊಹಿಸಿದ್ದಂಥ ನಿರೀಕ್ಷೆಗಳು ಅಥವಾ ನಿಮ್ಮ ಊಹೆಗಳು ಸುಳ್ಳಾಗುವಂತಹ ಘಟನೆಗಳು ಈ ತಿಂಗಳಲ್ಲಿ ಆಗ್ಬೋದಾಗಿದೆ. ಸುಮಾರು 6 ಗ್ರಹಗಳ ವೈರುಧ್ಯವನ್ನು ನೀವು ಒಂದು ಹಂತದಲ್ಲಿ ಎದುರಿಸಬೇಕಾಗತ್ತೆ. ಕೇವಲ ಅಲ್ಲಿ ಬುಧ, ಶುಕ್ರ ಮತ್ತು ರಾಹುಗಳು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಉತ್ತಮ ಫಲವನ್ನು ಕೊಡುವಂಥ ಶಕ್ತಿ ಉಳ್ಳವರಾಗಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಒಂದೊಂದಾಗಿ ನಾವು ಗ್ರಹಗಳ ಬೆಂಬಲ ನಿಮಗೆ ಯಾವ ರೀತಿ ಇದೆ, ಸೂರ್ಯನಿಂದ ಆರಂಭಿಸಿ ನೋಡಿದಾಗ ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳು ಇರುವುದಿಲ್ಲ. ಅಲ್ಲಿ ಆರಂಭದಲ್ಲಿ 15ನೇ ತಾರೀಕುವರೆಗೂ ಸೂರ್ಯ ಭಗವಂತರು ನಿಮಗೆ ಅಷ್ಟಮಸ್ತನಾಗಿಯೂ, ಆ ಬಳಿಕ 16ಕ್ಕೆ ಸೂರ್ಯರ ಧನುರ್ರಾಶಿ ಪ್ರವೇಶ ಆಗುತ್ತೆ. ಧನುರ್ಮಾಸದಲ್ಲಿ ನಿಮಗೆ ಸೂರ್ಯನ ನವಮದ ಪ್ರಭಾವ ಇರುವ ಕಾರಣ ಎರಡೂ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿ ಅನೇಕ ರೀತಿಯ ಸವಾಲುಗಳಿಗೆ ಕಾರಣ ಆಗ್ಬೋದು. ಅಷ್ಟಮದ ಸೂರ್ಯನು ನಿಮಗೆ 15ರವರೆಗೂ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಒಡ್ಡುವಂಥದ್ದಾಗಲಿ, ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತು ಮೇಲೇಳುವಂಥದ್ದು ಅಥವಾ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಅಲರ್ಜಿ, ಅಸ್ತಮ ಅಂತ ಇದ್ದವರಿಗೆ ಈ ತಿಂಗಳಲ್ಲಿ ಆ ಒಂದು ಬಾಧೆಗಳು, ಸೋಂಕುಗಳು ಸ್ವಲ್ಪ ಬೇಗನೆ ಜಾಸ್ತಿ ಆಗುವಂಥದ್ದು, ಆಸ್ಪತ್ರೆ ಖರ್ಚು, ಔಷಧ ಖರ್ಚುಗಳು ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಬಹುದು. ಮೇಲಾಧಿಕಾರಿಗಳ ಕಿರುಕುಳ ಎದುರಾಗ್ಬೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗದೆ ನಿಧಾನವಾಗಿ ಆಗುವಂಥದ್ದು. ಇವೆಲ್ಲ ಅಡ್ಡ ಪರಿಣಾಮಗಳು ಸೂರ್ಯನಿಂದ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಕಾಡಬಹುದಾಗಿದೆ. ಸೂರ್ಯನ ಬಳಿಕ ಮಧ್ಯೆ ಗಮನಿಸುವಂಥದ್ದು ಮಂಗಳನ ವಿಚಾರ. ಮಂಗಳ ಗ್ರಹವು ಸಹ ಹಾಗೆ ನಿಮಗೆ ಇದೇ 8 ಮತ್ತು 9ರ ಪರಿಣಾಮ, ಅಷ್ಟಮ ಮತ್ತು ನವಮದ ಪರಿಣಾಮ ಮಂಗಳನು ಕೊಡ್ತಾನೆ. ಅಲ್ಲಿ 7ನೇ ತಾರೀಕಿಗೆ ಆತನ ಧನುರಾಶಿ ಪ್ರವೇಶ ಆಗುತ್ತೆ. ಈ ಎರಡೂ ಪರಿವರ್ತನೆಗಳು ಸಹ ನಿಮಗೆ ವಿರುದ್ಧವಾಗಿಯೇ ಇದ್ದಾವೆ. ಹಾಗಾಗಿ ಅಲ್ಲಿನೂ ಹಾಗೆ ಮಂಗಳನು ಸಹ ನಿಮಗೆ ಕೆಲವೊಮ್ಮೆ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಜೊತೆಗೆ ನಿಮ್ಮ ಬಾಂಧವ್ಯದ ಮೇಲೂ ಅಡ್ಡ ಪರಿಣಾಮ ಬೀರ್ತಾನೆ. ಶತ್ರು ಪೀಡೆಗಳು ಹೆಚ್ಚಳಾಗ್ಬೋದು, ಕಲಹ ವಾಗ್ವಾದಗಳು ಹೆಚ್ಚಳಾಗ್ಬೋದು, ಸಹೋದರರ ಮಧ್ಯೆ, ಸಹೋದ್ಯೋಗಿಗಳ ಮಧ್ಯೆ ಇಂತಹ ಭಿನ್ನಾಭಿಪ್ರಾಯ ಅಥವಾ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಂಗಳನ ಅಡ್ಡ ಪರಿಣಾಮ ಸಹ ನಿಮಗೆ ಡಿಸೆಂಬರಲ್ಲಿ ಇರುತ್ತೆ. ಅದಕ್ಕೆ ನಿಮ್ಮ ವಾಕ್ಯನೇ ಬಂದಿರುತ್ತೆ, ವರ್ಷಾಂತ್ಯದಲ್ಲಿ ಕಠಿಣ ಪರೀಕ್ಷೆ ಅಂಥೇಳಿ. ಅಲ್ಲಿ ಅನೇಕ ರೀತಿಯ ಪರೀಕ್ಷೆಗಳು ನಿಮಗೆ ಸವಾಲುಗಳು ವೈಯಕ್ತಿಕ ಜೀವನದಲ್ಲೂ, ವೃತ್ತಿ ಜೀವನದಲ್ಲೂ ಅಥವಾ ಸಾರ್ವಜನಿಕ ಜೀವನದಲ್ಲೂ ಎದುರಾಗ್ಬೋದು. ವಿಶೇಷವಾಗಿ ಯಾರು ರಾಜಕೀಯದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಸೆಲೆಬ್ರಿಟಿ ಮುಂತಾದವೆಲ್ಲ ಇರ್ತಾರೆ ಅಂಥವರಿಗೆ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ತುಂಬ ಕಠಿಣವಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಮಂಗಳನ ಬಳಿಕ ಬುಧನ ವಿಚಾರ ಗಮನಿಸಿದರೆ ಆಗಲೇ ಹೇಳಿದೆ ನಿಮಗೆ ಬುಧ, ಶುಕ್ರ ಮತ್ತು ರಾಹುಗಳು ಸ್ವಲ್ಪ ಮಟ್ಟಿನ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಅದರಲ್ಲೂ ಆರಂಭದಲ್ಲಿ 5ನೇ ತಾರೀಕಿಗೆ ಬುಧನ ಉತ್ತಮ ಫಲ ಇರೋದಿಲ್ಲ. 6ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುತ್ತೆ. 6ರಿಂದ 29ರವರೆಗೂ ಬುಧನ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಆರಂಭದಲ್ಲಿ ಬುಧನ ವೈರುಧ್ಯ ಸಹ ನೀವು ಎದುರಿಸಬೇಕಾಗತ್ತೆ. ಈ 6ರಿಂದ 29ರವರೆಗೆ ಬುಧನ ಅನುಕೂಲತೆ ಇರುವ ಕಾರಣ ನಿಮಗೆ ಹಣಕಾಸಿನ ಅನುಕೂಲತೆ ಚೆನ್ನಾಗಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ವಿಶೇಷವಾಗಿ ಯುವಕರು ಅಥವಾ ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರಿಗೆ ಬುಧನ ಸಹಾಯ ಈ ತಿಂಗಳಲ್ಲಿ ಒಂದು ಉತ್ತಮವಾದ ರಕ್ಷಣೆ ಆಗುತ್ತೆ. ನಿಮಗೆ ಪ್ರಶಸ್ತಿ, ಬಹುಮಾನ, ಪುರಸ್ಕಾರ ಬರ್ಬೋದು. ಉದ್ಯೋಗದ ಪ್ರಯತ್ನಗಳಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಮುಂತಾದ ಶುಭ ಘಟನೆಗಳು ಬುಧನಿಂದಾಗಿ, ವಿಶೇಷವಾಗಿ ಆರ್ಥಿಕ ವಲಯದಲ್ಲಿ ಬುಧನ ನಿಮಗೆ ತುಂಬ ಸಹಾಯ ಮಾಡಬಹುದಾಗಿದೆ. ಇನ್ನು ಬುಧನ ಬಳಿಕ ಅಲ್ಲಿ ಗುರುಗ್ರಹದ ವಿಚಾರ ಗಮನಿಸಿದಾಗ ಗುರುವಿನ ಬೆಂಬಲ ನಿಮಗೆ ಹಿಂದೆನೂ ಇರಲಿಲ್ಲ, ಈಗನೂ ಅದು ಇರೋದಿಲ್ಲ. ಅಲ್ಲಿ ವಕ್ರಿ ಗುರು ಇರುವ ಕಾರಣ ನಿಮಗೆ ಆ ಗುರುವಿನ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಸ್ವಲ್ಪ ಕೆಲವೊಮ್ಮೆ ವೈಯಕ್ತಿಕ ಜೀವನದಲ್ಲೋ, ಆರೋಗ್ಯದ ಮೇಲೋ, ಹಣಕಾಸಿನ ಮೇಲೋ ಪ್ರಯತ್ನ ಮಾಡ್ಬೋದು. ಅದೇ ರೀತಿ ಈ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಅಥವಾ ರಾಜಕೀಯದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಏನಾದರೂ ಕಪ್ಪು ಚುಕ್ಕೆಗಳು, ಕಳಂಕಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಕಾನೂನಿನ ಯಾವುದೇ ಕೊಂಡಿಯಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಮುಂತಾದ ಅನೇಕ ರೀತಿಯ ಅನಿರೀಕ್ಷಿತವಾದ ಬೆಳವಣಿಗೆಗಳಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಬರುತ್ತೆ. ಗುರು ಸಹ ನಿಮಗೆ ವಿರುದ್ಧವಾಗಿ ಇದ್ದಾನೆ. ಇನ್ನು ಶುಕ್ರ ಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಗೊತ್ತಿರುವಂತೆ ಶುಕ್ರನಷ್ಟೇ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲ ಕೊಡುವಂಥ ಗ್ರಹ ಆಗಿದ್ದಾನೆ. ಶುಕ್ರ ಮತ್ತು ರಾಹುಗಳು ತಿಂಗಳ ಪೂರ್ತಿ ಉತ್ತಮ ಫಲ ಕೊಡುವಂಥವ್ರು.
ಹಾಗಾಗಿ ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ಇರುವ ಕಾರಣ ಹಣಕಾಸಿನ ಕೊರತೆ ನೀಗುತ್ತೆ. ಸಮಯದಲ್ಲಿ ಹಣಕಾಸು ಬರುವಂಥದ್ದು, ಜೊತೆಗೆ ಮಾಡುವಂಥ ವ್ಯಾಪಾರ ಉದ್ಯಮ ಇತ್ಯಾದಿಗಳಲ್ಲಿ ಹಣಕಾಸಿನ ಒಂದು ಅರಿವು ಚೆನ್ನಾಗಿರುತ್ತೆ. ಹಾಗಾಗಿ ಲಾಭ ಆದಾಯ ಎಲ್ಲ ಪರವಾಗಿಲ್ಲ. ವ್ಯಾಪಾರ ವೃತ್ತಿ ಉದ್ಯೋಗ ಇದರಲ್ಲೆಲ್ಲ ಉತ್ತಮ ಫಲಗಳು ಬರ್ತವೆ. ಇನ್ನು ಕೆಲವರಿಗೆ ಶುಭ ಕಾರ್ಯಗಳ ಸಿದ್ಧತೆ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಅದು ಇನ್ನಿತರ ಯಾವುದೇ ರೀತಿ ಶುಭ ವಸ್ತುಗಳು, ಅಲಂಕಾರಿಕ ವಸ್ತು ಇತ್ಯಾದಿಗಳನ್ನು ಕೊಳ್ಳುವಂಥ ಯೋಗ ಎಲ್ಲ ಬರುತ್ತೆ. ಹಾಗಾಗಿ ಶುಕ್ರನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಒಂದು ರಕ್ಷಣೆ. ಶನಿ ಮಹಾರಾಜರ ವಿಚಾರ ನಿಮಗೆ ಗೊತ್ತಿರುವಂತೆ ನೀವು ಸಾಡೆ ಸಾತಿಯ ಸುಳಿಯಲ್ಲಿ ಇದ್ದೀರಾ. ಸಾಡೆ ಸಾತಿಯಲ್ಲಿ ನಷ್ಟದಲ್ಲಿ ಶನಿಯ ಪ್ರಭಾವ ಇರುವ ಕಾರಣ ಅನೇಕ ರೀತಿಯ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು. ಜೊತೆಗೆ ಯಾವುದೇ ನೀವು ಲಾಭದಾಯಕವಾದ ಪ್ರಯತ್ನದಲ್ಲಿ ಅಂತಿಮವಾಗಿ ಅದು ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದು, ಅಥವಾ ಮೇಲ್ನೋಟಕ್ಕೆ ಲಾಭದಾಯಕವಾಗಿ ಕಂಡುಬಂಥ ಉದ್ಯಮವು ಆಮೇಲೆ ಅದು ನಷ್ಟಕ್ಕೆ ಒಯ್ಯುವಂಥದ್ದು, ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದು. ಯಾವುದೇ ಆಸ್ಪತ್ರೆ ಖರ್ಚು ಇರ್ಬೋದು, ಯಂತ್ರ ವಾಹನ ಕೆಟ್ಟು ಹೋಗಿ ರಿಪೇರಿಯಂತಹ ಖರ್ಚುಗಳು ಬರ್ಬೋದು, ಅಥವಾ ಇನ್ನಿತರ ಯಾವುದೇ ದಂಡ ಪೆನಾಲ್ಟಿ ಕಟ್ಟುವಂತಹ ಒಂದು ಖರ್ಚುಗಳು. ಈ ರೀತಿ ಅನಾವಶ್ಯಕ ಮತ್ತು ಅನಿರೀಕ್ಷಿತವಾದ ಖರ್ಚುಗಳು ನಿಮಗೆ ತೊಂದರೆ ಆಗುವಂಥದ್ದು. ಇನ್ನು ನಿಮಗೆ ಅಲ್ಲದೆ ನಿಮ್ಮ ಒಂದು ಅವಲಂಬಿತರು ಯಾರಿದ್ದಾರೆ, ಉದಾಹರಣೆಗೆ ತಂದೆ ಇದ್ದರೆ ತಂದೆ ಅವಲಂಬಿತರು ಮಕ್ಕಳು, ಪತ್ನಿ ಎಲ್ಲ ಇರ್ಬೋದು, ಅಥವಾ ಸಹೋದರ ಯಾರಿರ್ಬೋದು, ಅವಲಂಬಿತರಿಗೆ ಸ್ವಲ್ಪ ಇನ್ನಿತರ ಖರ್ಚುಗಳು ಬಂದು ಆಸ್ಪತ್ರೆಗೆ ಅಥವಾ ಔಷಧಿಗಳಿಗೆ ನೀವು ಭರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ಖಿನ್ನತೆ, ಮನಸ್ಸಲ್ಲಿ ನಾಸ್ತಿಕತೆ, ಋಣಾತ್ಮಕ ಭಾವನೆಗಳು ಈ ಕಾಲದಲ್ಲಿ ಹೆಚ್ಚಳಾಗುತ್ತೆ ಸಾಡೆ ಸಾತಿಯ ಪ್ರಭಾವದಿಂದ. ಹಾಗಾಗಿ ಈ ಸಾಡೆ ಸಾತಿಯ ಅಡ್ಡ ಪರಿಣಾಮ ಈ ತಿಂಗಳು ಸ್ವಲ್ಪ ಉಲ್ಬಣ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಇತರ ಗ್ರಹಗಳ ಒಂದು ಅಡ್ಡ ಪರಿಣಾಮ ಜಾಸ್ತಿ ಆದಾಗ ಆ ಸಾಡೆ ಸಾತಿಯ ಪ್ರಭಾವಕ್ಕೆ ಬೆಂಕಿಗೆ ತುಪ್ಪ ಸುರಿದಂತಹ ಪರಿಣಾಮ ಆಗುತ್ತೆ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ರಾಹುವಿನ ಬೆಂಬಲ ನಿಮಗೆ ಈ ತಿಂಗಳು ಪೂರ್ತಿ ಇರಲಿದೆ. ಲಾಭದಲ್ಲಿ ಇರುವಂಥ ರಾಹು ಮಧ್ಯೆ ಮಧ್ಯೆ ಆಕಸ್ಮಿಕ ಧನಕ್ಕೆ ನಿಮಗೆ ಕಾರಣ ಆಗ್ಬೋದು. ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಕೆಲವೊಮ್ಮೆ ನಿಮಗೆ ಲಾಭದ ಕಡೆಗೆ ಅದನ್ನು ಕೊಂಡೊಯ್ಯಬೋದು. ಜೊತೆಗೆ ಏನಾದರೂ ಈ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಒಮ್ಮೆ ನಿಧಾನಗತಿ ಅನ್ನಿಸಿದರೂ ಅದೇ ಯಾವುದೇ ಒಂದು ವ್ಯಕ್ತಿಯ ಸಹಾಯದಿಂದ ಆ ಕೆಲಸ ಕಾರ್ಯಗಳು ನಿಮಗೆ ಬೇಗನೆ ಆಗುವಂಥದ್ದು. ಮುಂತಾದ ಕೆಲವು ಆಕಸ್ಮಿಕವಾದ ಘಟನೆಗಳು, ಆಕಸ್ಮಿಕವಾದ ಶುಭ ವಾರ್ತೆಗಳು, ಆಕಸ್ಮಿಕ ಲಾಭಗಳು ಈ ರಾಹು ನಿಮಗೆ ಕೊಡ್ಬೋದಾಗಿದೆ. ಇನ್ನು ಕೇತುವಿನ ವಿಚಾರ ನೋಡಿದರೆ ಕೇತು ನಿಮಗೆ ಪಂಚಮದಲ್ಲಿ ಇರುವ ಕಾರಣ ತಿಂಗಳ ಪೂರ್ತಿ ಕೇತುವಿನ ವೈರುಧ್ಯನ ಎದುರಿಸಬೇಕಾಗತ್ತೆ. ಈತನು ನಿಮಗೆ ಬಾಂಧವ್ಯದಲ್ಲಿ ಕೊರತೆ, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಸೋದರರ ಮಧ್ಯೆ ಬಾಂಧವ್ಯದಲ್ಲಿ ಜಗಳ ಬರುವಂಥದ್ದು, ಕಲಹ ಬರುವಂಥದ್ದು. ಯಾಕಂದರೆ ಅಲ್ಲಿ ಸೂರ್ಯ, ಮಂಗಳ ಜೊತೆಗೆ ಆ ಒಂದು ಗುರುವಿನ ಪ್ರಭಾವ ಇವೆಲ್ಲವೂ ಕಲಹ ಮತ್ತು ವಾಗ್ವಾದ, ಬಾಂಧವ್ಯದ ಕೊರತೆಗೆ ಕಾರಣವಿದೆ. ಅಲ್ಲಿ ಕೊನೆಯದಾಗಿ ಈಗ ಕೇತು ಸಹ 5ನೇದಾಗಿ ಆತನು ನಿಮಗೆ ಅಲ್ಲಿ ಅಡ್ಡ ಪರಿಣಾಮವನ್ನು ಸ್ವಲ್ಪ ಹೆಚ್ಚು ಮಾಡ್ತಾನೆ. ಹಾಗಾಗಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಇಂತಹ ಒಂದು ವ್ಯಕ್ತಿಗಳ ಮೂಲಕ ಅಥವಾ ನಿಮ್ಮದೇ ಅವಲಂಬಿತ ವ್ಯಕ್ತಿಗಳ ಮೂಲಕ ನಿಮಗೆ ದೊಡ್ಡ ನಷ್ಟ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. ಅಲ್ಲಿ 8 ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನಿಸ್ತಾ ಇತ್ತು. ಇನ್ನು ಚಂದ್ರನ ಕ್ಷಿಪ್ರ ಚಲನೆ ಆಗಿರೋ ಕಾರಣ ಚಂದ್ರನ ಪ್ರಭಾವ ನಿಮಗೆ 2 ದಿನಕ್ಕೂ ಬದಲಾಗ್ತಿರುತ್ತೆ. ಆಯಾ ದಿನಾಂಕಗಳಿಗೆ ಅನುಗುಣವಾಗಿ ಚಂದ್ರನ ಪ್ರಭಾವವನ್ನು ಗಮನಿಸೋಣ. ಆರಂಭದ ದಿನ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಡಿಸೆಂಬರ್ 1ರಂದು ನಿಮಗೆ ನಷ್ಟ ಕಷ್ಟಗಳ ಸೂಚನೆ ಇರುತ್ತೆ. ಜೊತೆಗೆ ಯಾವುದೇ ರೀತಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಸಹ ಬರ್ಬೋದಾಗಿದೆ. 2-3ರಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ನಿಮ್ಮ ಜನ್ಮರಾಶಿಯಲ್ಲಿ ಇರುವಂತಹ ಚಂದ್ರನು ಆರೋಗ್ಯವನ್ನು, ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ. ಡಿಸೆಂಬರ್ 2-3 ನಿಮಗೆ ಅನೇಕ ರೀತಿಯ ಶುಭ ಫಲಗಳ ನಿರೀಕ್ಷೆ ಚಂದ್ರನಿಂದ ಇದೆ. 4-5ರಲ್ಲಿ ಚಂದ್ರನ ವೈರುಧ್ಯ ಪರಿಣಾಮ ಇರುತ್ತೆ. ಕಷ್ಟ ನಷ್ಟಗಳ ಸೂಚನೆ, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಮಾಡುವಂತಹ ಪ್ರಯತ್ನದಲ್ಲಿ ವೈಫಲ್ಯತೆಗಳು ಬರ್ಬೋದು. ಇನ್ನು 6-7 ನಿಮ್ಮ ಪಾಲಿಗೆ ಉತ್ತಮ ದಿನ. ತೃತೀಯ ಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು 6-7ರಲ್ಲಿ ಕೊಳ್ಳಿದ್ದಾನೆ. 8, 9, 10, 11 4 ದಿನಗಳು ನಿಮಗೆ ವಿರುದ್ಧ ಪರಿಣಾಮ ಇದೆ. ಚಂದ್ರನ ಬೆಂಬಲ ಇರುವುದಿಲ್ಲ. ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ನಷ್ಟಗಳು ಜಾಸ್ತಿ ಆಗ್ಬೋದು, ವೈರುಧ್ಯ ಕಲಹಗಳು ಬರ್ಬೋದು. ಆ ಬಳಿಕ 12ರಿಂದ 16ರವರೆಗೆ 12, 13, 14, 15, 16 ಎಂಬಂಥ 5 ದಿನಗಳು 12ರಿಂದ 16ರವರೆಗೆ ಲಾಭ, ಜಯ, ಸುಖ ಇದೆ. ಚಂದ್ರನ ವಿಶೇಷವಾದ ಬೆಂಬಲ, ಅನೇಕ ರೀತಿಯ ಆರ್ಥಿಕ ಪ್ರಯೋಜನಗಳು ಆಗಲಿವೆ. ಜೊತೆಗೆ ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆ, ವ್ಯಾಪಾರ ಉದ್ಯಮದಲ್ಲಿ ಎಲ್ಲ ಚೆನ್ನಾಗಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಫಲ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಸಾಂಸಾರಿಕವಾದ ಶುಭ ಘಟನೆಗಳು ಆಗ್ತವೆ ಈ 12ರಿಂದ 16ರ ಅವಧಿಯಲ್ಲಿ. 17, 18, 19 ಮಿಶ್ರ ಫಲಗಳ ಸೂಚನೆ, ಕಲಹ, ವಾಗ್ವಾದ, ನಷ್ಟದ ಸೂಚನೆ ಇದೆ. 20, 21ರಲ್ಲೂ ಖರ್ಚು ಮತ್ತು ಚಿಂತೆ, ವ್ಯಸನಗಳು ಹೆಚ್ಚಳ ಆಗುತ್ತೆ. ಬಳಿಕ 22ರಿಂದ 26 ಮತ್ತೊಮ್ಮೆ 5 ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. 22, 23, 24, 25, 26 ಅಲ್ಲಿ ಭಾಗ್ಯ ಸ್ಥಾನದಲ್ಲಿ ಬರುವಂತಹ ಚಂದ್ರನು ವಿಶೇಷವಾದ ಲಾಭವನ್ನು, ಜಯವನ್ನು 22ರಿಂದ 26ರವರೆಗೆ ಕೊಳ್ಳಿದ್ದಾನೆ. 22ರಿಂದ 26ರವರೆಗೆ ನಿಮಗೆ ಕರ್ಮ ಮತ್ತು ಲಾಭದ ಚಂದ್ರನು ವಿಶೇಷವಾದ ಲಾಭ, ಜಯ, ಸುಖವನ್ನು ಕೊಡುವಂಥದ್ದು, ನೆಮ್ಮದಿ ಇರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಸಾಂಸಾರಿಕವಾಗಿ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು. 27, 28 ಮಿಶ್ರ ಫಲ. ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ನಷ್ಟಗಳು ಹೆಚ್ಚಳ ಆಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ಖರ್ಚುಗಳು ಬರ್ಬೋದು. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಚಂದ್ರನು ಬರ್ತಿದ್ದಾನೆ. 29, 30ರಲ್ಲಿ ಆರೋಗ್ಯ, ಸುಖ, ಜಯ, ಲಾಭ ಎಲ್ಲ ಇದೆ.
ಕೊನೆಯ ದಿನ ಅಷ್ಟೇನೂ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 31ರಂದು ಕಷ್ಟ ನಷ್ಟಗಳ ಸೂಚನೆ, ಆಕಸ್ಮಿಕ ಖರ್ಚುಗಳು ಜೊತೆಗೆ ಮಾತಿನ ಚಕಮಕಿ ಎಲ್ಲ ಆಗುವಂಥದ್ದು 31ರಂದು. ಇವೆಲ್ಲವೂ ಚಂದ್ರನ ಅನುಕೂಲತೆ ನಿಮಗೆ ಈ ತಿಂಗಳಲ್ಲಿ ಯಾವ ದಿನಗಳಲ್ಲಿ ಇದೆ. ಸುಮಾರು 16 ದಿನಗಳು ನಿಮಗೆ ಚಂದ್ರನು ಅನುಕೂಲವಾಗಿದ್ದಾನೆ. 16 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಉತ್ತಮ ಫಲಗಳು ಸಿಗಲಿವೆ. ಅದನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳು, ಒಪ್ಪಂದ, ಸಹಿ, ಭೇಟಿ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಈ ಚಂದ್ರ ಅನುಕೂಲತೆ ಇರುವಂಥ ಡೇಟ್ಗಳನ್ನು ನೀವು ಗಮನದಲ್ಲಿಟ್ಕೊಂಡು ಬಳಸಿದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಯಾಕಂದರೆ ಇತರ ಗ್ರಹಗಳ ಒಂದು ವೈರುಧ್ಯ ನಿಮಗೆ ತುಂಬ ಇರುವ ಕಾರಣ ಚಂದ್ರನ ಅನುಕೂಲದ ದಿನಗಳನ್ನು ಗಮನಿಸಿಕೊಳ್ಳಿ. ಇನ್ನು ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ತಿಂಗಳು ಪೂರ್ತಿ ರಕ್ಷಣೆ ಇರುವಂಥದ್ದು ಈ ರಾಹುವಿನದ್ದು. ಅದೇ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ತಿಂಗಳು ಪೂರ್ತಿ ಬಳಸಿಕೊಳ್ಳಿ. ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿ ಉತ್ತಮವಾಗಿದ್ದಾನೆ. ಹಾಗೆ ಶುಕ್ರನ ಸಂಬಂಧಿತ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳು ಪೂರ್ತಿ ಬಳಸಿಕೊಳ್ಳಿ. ಇನ್ನು ಬುಧನ ಅನುಗ್ರಹ ನಿಮಗೆ 6ರಿಂದ ಇದೆ. ಈ ಡಿಸೆಂಬರ್ 6ರಿಂದ ಬುಧ ಅನುಗ್ರಹ ಇರುವ ಕಾರಣ ಡಿಸೆಂಬರ್ 6ರಿಂದ ತಿಂಗಳಂತ್ಯದವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ಬಳಸಿಕೊಳ್ಳಿ. ಇವೆಲ್ಲವನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಸಂಖ್ಯೆ ಬಣ್ಣಗಳನ್ನು ಗಮನಿಸಿಕೊಂಡು ಇರತಕ್ಕಂಥ ಗ್ರಹಗಳ ಬೆಂಬಲವನ್ನು ಗಮನಿಸಿಕೊಳ್ಳುವಂಥದ್ದು. ಚಂದ್ರನ ಅನುಕೂಲ ಇರುವಂಥ 16 ಡೇಟ್ ಹೇಳಿದ್ದೇನೆ, ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ನೀವು ಉಪಯೋಗ ಮಾಡಿಕೊಳ್ಬೋದು. ಇನ್ನು ಗ್ರಹಗಳ ವೈರುಧ್ಯ ಅಂತ ಹೇಳಿದ್ದೇನೆ. 6 ಗ್ರಹಗಳು, ಉದಾಹರಣೆಗೆ ರವಿ, ಕುಜ, ಕೆಲವೊಂದು ಹಂತದಲ್ಲಿ ಗುರು, ಶನಿ, ಕೇತುಗಳು ನಿಮಗೆ ನಿರಂತರವಾಗಿ ವಿರುದ್ಧವಾಗಿಯೇ ಇದ್ದಾರೆ. ಆ ದೋಷ ಪರಿಹಾರಾರ್ಥವಾಗಿ ನೀವು ಗಣೇಶನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ ಅಥವಾ ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದು, ಹನುಮಾನ್ ಚಾಲಿಸ ಓದುವಂಥದ್ದು, ಸುಬ್ರಹ್ಮಣ್ಯ ಅಷ್ಟೋತ್ತರ, ಹನುಮಾನ್ ಅಷ್ಟೋತ್ತರ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಶನಿ ಮಹಾರಾಜರ ಸ್ತೋತ್ರ, ಶನಿ ಅಷ್ಟೋತ್ತರ ಇತ್ಯಾದಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ದೇವತಾ ಭಕ್ತಿ ಸ್ತೋತ್ರಗಳನ್ನು ಮಾಡಿ ಅನುಕೂಲತೆ ಅಥವಾ ಆರ್ಥಿಕವಾಗಿ ಸಬಲ ಇದ್ದವರು ದಾನ ಧರ್ಮಗಳನ್ನು ಶನಿವಾರದಂದು ಮಾಡುವಂಥದ್ದು. ಶನಿವಾರದಂದು ಅಶಕ್ತರಿಗೆ, ವೃದ್ಧರಿಗೆ, ಬಡವರಿಗೆ, ಆಶ್ರಮಗಳಿಗೆ ದಾನ ಧರ್ಮಗಳನ್ನು ಹಣದ ರೂಪದಲ್ಲೋ ವಸ್ತು ರೂಪದಲ್ಲೋ ಮಾಡುವಂಥದ್ದು. ಅರಳಿ ಮರದ ಪ್ರದಕ್ಷಿಣೆ, ದೇವಾಲಯಗಳಿಗೆ ದೀಪದ ಎಣ್ಣೆಯನ್ನು ಸಮರ್ಪಣೆ ಮಾಡುವಂಥದ್ದು ಇತ್ಯಾದಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯ ಲಾಭ ಸಿದ್ಧಿಯಾಗಲಿ. ವೃಷಭ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ವೃಷಭ ರಾಶಿಗೆ ಡಿಸೆಂಬರ್ ತಿಂಗಳು ಆರಂಭದಲ್ಲಿ ಏರುಪೇರು, ಅಂತ್ಯದಲ್ಲಿ ಒಲಿಯುವ ಅದೃಷ್ಟ ಎಂಬಂತಹ ವಾಕ್ಯ ಬಂದಿದೆ. ಆರಂಭದ ಕೆಲವು ದಿನಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಕೊರತೆ ಇರುತ್ತೆ. ಅಂದರೆ ಸುಮಾರು 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ನೀವು ಆರಂಭದಲ್ಲಿ ಎದುರಿಸುವಂತಹ ಪರಿಸ್ಥಿತಿ. ಆ ಬಳಿಕ ಈ ತಿಂಗಳ ಅಂತ್ಯದಲ್ಲಿ ಒಂದೊಂದೇ ಗ್ರಹಗಳ ಸ್ವಲ್ಪ ಬೆಂಬಲ ನಿಮಗೆ ಹೆಚ್ಚಾಗಿ ಬರುವಂಥ ಕಾರಣ, ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ನಿಮಗೆ ತಿಂಗಳ 3ನೇ ವಾರದ ಬಳಿಕ ನಿಮಗೆ ಒಲುಮೆ ಇರುವ ಕಾರಣ ತಿಂಗಳ ಅಂತ್ಯದಲ್ಲಿ ನಿಮಗೆ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಆರಂಭದಲ್ಲಿ ನಿಮಗೆ ಸೂರ್ಯನಿಂದ ಗಮನಿಸಿ ಒಂದೊಂದೇ ಗ್ರಹಗಳು ಯಾವ ರೀತಿ ಫಲ ಇದೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ. ಸೂರ್ಯ ಅನುಗ್ರಹ ನಿಮಗೆ ಡಿಸೆಂಬರ್ನಲ್ಲಿ ಇರೋದಿಲ್ಲ. ಅಲ್ಲಿ ಡಿಸೆಂಬರ್ 15ರವರೆಗೆ ವೃಶ್ಚಿಕದಲ್ಲಿದ್ದಾಗ ಸಪ್ತಮಸ್ಥನಾಗಿಯೋ, ಡಿಸೆಂಬರ್ 16ರಿಂದ ಸೂರ್ಯನು ಧನುರಾಶಿಗೆ ಬರ್ತಾನೆ, ಅಲ್ಲಿಂದ ಅಷ್ಟಮಸ್ಥನಾಗಿಯೂ ಇರುವ ಕಾರಣ ಈ 2 ಸ್ಥಾನಗಳು ನಿಮಗೆ ವೈರುಧ್ಯ ಪರಿಣಾಮವನ್ನು ಕೊಡ್ಬೋದಾಗಿದೆ. ಆರಂಭದಲ್ಲಿ ಸ್ವಲ್ಪ ಕಲಹ, ವಾಗ್ವಾದಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ದಾಂಪತ್ಯದಲ್ಲಿ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಪ್ರಯಾಣದಲ್ಲಿ ಏನಾದರೂ ತೊಡಕುಗಳು ಉಂಟಾಗುವಂಥದ್ದು. ದೂರ ಪ್ರಯಾಣದಲ್ಲಿ ಏನಾದರೂ ನಿಮಗೆ ವಿಘ್ನಗಳು, ತೊಡಕುಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಇದ್ದಂತಹ ಯಾವುದೇ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ ಕೈ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ನೋವುಗಳು ಇದ್ದರೆ ಅದು ಈಗ ಸ್ವಲ್ಪ ಉಲ್ಬಣ, ಹೆಚ್ಚಳ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಇನ್ನು 16ರಿಂದ ರವಿಯ ಪರಿವರ್ತನೆ ನಿಮಗೆ ಅಲ್ಲಿ ಧನುರಾಶಿಗೆ ಆಗುವಾಗ ಅಲ್ಲಿನೂ ಹಾಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಮನಸ್ಸಿಗೆ ಅಸಮಾಧಾನವಾಗುವಂಥ ಘಟನೆಗಳು, ಪರಸ್ಪರ ಆರೋಪ ಪ್ರತ್ಯಾರೋಪ, ಭಿನ್ನಾಭಿಪ್ರಾಯಗಳು ಜರಗಬಹುದು. ಸಮಾನ ವಯಸ್ಕರು ಅಂದರೆ ನಿಮ್ಮದೇ ಒಂದು ಈಕ್ವಲ್ ಏಜ್ ಅಂತ ಹೇಳ್ತಾರೆ, ಸಹೋದ್ಯೋಗಿಗಳು, ಮಿತ್ರರು, ಬಂಧುಗಳಿದ್ರೆ ಅವರಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ ಅಥವಾ ನಿಮ್ಮ ಮೇಲೆ ಅವರು ಅವಮಾನ ಮಾಡುವಂತಾಗಲಿ ಅಥವಾ ನೀವು ಅವರಿಂದ ಜೊತೆಗೆ ಯಾವುದೇ ರೀತಿಯ ವೈಯಕ್ತಿಕವಾದ ಕಲಹಕ್ಕೆ ಇದನ್ನು ಈಡಾಡುವಂಥ ಘಟನೆ. ಸಾಮಾಜಿಕ ಜಾಲತಾಣ ಮುಂತಾದರಲ್ಲಿ ಹಾಗೆ ನಿಮ್ಮ ವಿರುದ್ಧವಾದ ಏನಾದರೂ ಘಟನೆಗಳು, ಪೋಸ್ಟ್ಗಳು ಬಂದು ಅಂದರೆ ನಿಮಗೆ ಇನ್ನಷ್ಟು ತೊಂದರೆ ಆಗುವಂಥದ್ದು. ಇನ್ನು ಸರ್ಕಾರದ ಉದ್ಯೋಗ ಮತ್ತು ಸರ್ಕಾರದ ಕೆಲಸ, ಸರ್ಕಾರ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಈ ಡಿಸೆಂಬರ್ನಲ್ಲಿ ಅಷ್ಟೊಂದು ನಿಮಗೆ ವೇಗವಾಗಿ ಆಗೋದಿಲ್ಲ ಅಥವಾ ಅದರಲ್ಲಿ ನಿಧಾನಗತಿ ಆಗ್ಬೋದು, ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೂರ್ಯನ ಅನುಗ್ರಹ ನಿಮಗೆ ಡಿಸೆಂಬರಲ್ಲಿ ಇರೋದಿಲ್ಲ. ಇನ್ನು ಮಂಗಳನು ಹಾಗೆ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಡಿಸೆಂಬರಲ್ಲಿ ಮಂಗಳನ ಅನುಗ್ರಹ ಸಹ ಇರೋದಿಲ್ಲ. ಎಲ್ಲ ವಿರುದ್ಧವಾದ ಪರಿಣಾಮಗಳು ಯಾವ ರೀತಿ ಸೂರ್ಯನಿಂದ ಆಗಿದೆಯೋ ಅಂಥದ್ದೇ ಪರಿಣಾಮಗಳು ಮಂಗಳನು ಸಹ ನಿಮಗೆ ಆಗ್ಬೋದಾಗಿದೆ. ಅವಮಾನದ ಘಟನೆ, ಕಲಹ, ವಾಗ್ವಾದ, ಜೊತೆಗೆ ಬಂಧು ಮಿತ್ರರಲ್ಲಿ ಕಲಹ, ಸಹೋದರ ಸಹೋದರಲ್ಲಿ ಕಲಹ ಅಥವಾ ಸಂಬಂಧಿಗಳಲ್ಲಿ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯದ ಒಂದು ಘಟನೆಗಳು ಜರುಗುವಂಥದ್ದು. ಜೊತೆಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಆಸ್ಪತ್ರೆ ಖರ್ಚು, ಔಷಧ ಖರ್ಚುಗಳು ಬರ್ಬೋದು, ಯಂತ್ರ ವಾಹನಗಳಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಬರುವಂಥದ್ದು ಎಲ್ಲ ಆಗತ್ತೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ತನುಮನ ಧನದ ಎಚ್ಚರಿಕೆಗಾಗಿ ಮಂಗಳನು ನಿಮಗೆ ವಿರುದ್ಧವಾಗಿರೋ ಕಾರಣ ಎಚ್ಚರಿಕೆಯಿಂದ ಇರಬೇಕು. ಅದೇ ರೀತಿ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ
ಅಥವಾ ಗುಪ್ತ ಶತ್ರುಗಳ ಕಾಟ, ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ನೀವು ತನುಮನ ಧನದಲ್ಲಿ ಸ್ವಲ್ಪ ಎಚ್ಚರವನ್ನು ಸಂಯಮವನ್ನು ಕಾಪಾಡ್ಕೋಬೇಕು. ಮಂಗಳನ ಬಳಿಕ ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆರಂಭದ ಕೆಲ ದಿನಗಳಷ್ಟೇ ನಿಮಗೆ ಪೂರಕವಾಗಿರ್ತಾನೆ. 5ನೇ ತಾರೀಕುವರೆಗೆ ಅಷ್ಟೇ. ಅಂದರೆ ಆತನ 6ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗ್ತಾನೆ. 6ನೇ ತಾರೀಕಿಗೆ ಆತನು ವೃಶ್ಚಿಕ ಪ್ರವೇಶಿಸುವಾಗ ಅಲ್ಲಿ ಬುಧ ಅನುಗ್ರಹ ನಿಮಗೆ ಇಲ್ಲದಾಗತ್ತೆ. ಹಾಗಾಗಿ ಮೊದಲ ಒಂದು 6 ದಿನಗಳಷ್ಟೇ ನಿಮಗೆ 5 ದಿನಗಳಷ್ಟೇ ಬುಧನ ಅನುಗ್ರಹ ಇರುತ್ತೆ. ಆ ಬಳಿಕ ಬುಧನ ವೈರುಧ್ಯದಿಂದಾಗಿ ನಿಮಗೆ ಕೆಲವೊಮ್ಮೆ ಕಲಹ, ವಾಗ್ವಾದ, ಯಾವ ರೀತಿ ಮಂಗಳನಿಂದ ನಿಮಗೆ ತೊಂದರೆ ಇತ್ತೋ ಅಂತಹ ತೊಂದರೆಗಳೇ ನಿಮಗೆ ಬುಧನಿಂದಲೂ ಪುನರಾವರ್ತನೆ ಆಗ್ಬೋದಾಗಿದೆ. ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ಗುರುಬಲ ಇರುವಂಥ ರಾಶಿಗಳು ನಿಮ್ಮದೇ ಆಗಿದೆ. ಆದರೆ ಗುರುಬಲ ಇದ್ದರೂ ಸಹ ವಕ್ರೀ ಸ್ಥಿತಿಯಲ್ಲಿ ಗುರು ಇದ್ದ ಕಾರಣ ಕೆಲವೊಂದು ಸಮಯ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದು. ಕೆಲವೊಮ್ಮೆ ನಿಮಗೆ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು ಅಥವಾ ಸಣ್ಣ ಪುಟ್ಟ ಅಡೆತಡೆ ವಿಘ್ನಗಳು ಬರ್ಬೋದು. ಗುರುವಿನಿಂದ ಅಷ್ಟೇನು ಕೆಟ್ಟ ಪರಿಣಾಮಗಳು ನಿಮಗೆ ಇರುವುದಿಲ್ಲ, ಆದರೆ ಒಳ್ಳೆಯ ಪರಿಣಾಮಗಳು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅದರ ಅರ್ಥ. ಈಗ ವಕ್ರೀ ಸ್ಥಿತಿಯಲ್ಲಿರೋ ಕಾರಣ ಗುರುವಿನ ಅಡ್ಡ ಪರಿಣಾಮಗಳು ಕೆಲವೊಮ್ಮೆ ನಿಮಗೆ ಕಾರಣ ಆಗ್ಬೋದು. ಅಥವಾ ಪ್ರಯತ್ನದಲ್ಲಿ ವಿಫಲ, ಪ್ರಯತ್ನದಲ್ಲಿ ವಿಳಂಬ ಆಗುವಂಥದ್ದು, ಅಥವಾ ಇಂದು ಸಿಗಬೇಕಾದ ಫಲವು ಇನ್ನು ಸ್ವಲ್ಪ ತಡವಾಗಿ ಲೇಟಾಗಿ ಸಿಗುವಂಥದ್ದು, ಅದು ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಹೆಚ್ಚು ಒತ್ತಡಗಳು ಅಥವಾ ವೃತ್ತಿ ಜಾಗದಲ್ಲಿ ಹೆಚ್ಚು ನಿಮಗೆ ಸ್ಟ್ರೆಸ್ ಅಥವಾ ಟೆನ್ಷನ್ ಆಗುವಂಥದ್ದು ಎಲ್ಲ ಘಟನೆ ಆಗ್ಬೋದು. ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಶುಕ್ರನು ಅಷ್ಟೇನೋ ವಿರುದ್ಧವಾಗಿರ್ತಾನೆ. 19ರವರೆಗೂ ಬುಧ ಅಲ್ಲಿ ಶುಕ್ರನ ವೈರುಧ್ಯ ಇರುವ ಕಾರಣ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ವಿಶೇಷವಾಗಿ ದಾಂಪತ್ಯ ಕಲಹ, ಬಂಧುಗಳಲ್ಲಿ ಕಲಹ ಅಥವಾ ಪ್ರೇಮಿಗಳ ಮಧ್ಯೆ ಕಲಹ ಇವೆಲ್ಲ ಬರುವಂಥದ್ದು. ಜೊತೆಗೆ ಈ ಹಣಕಾಸಿನ ಪೀಡೆ ಜಾಸ್ತಿ ಆಗುತ್ತೆ, ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ. ವಿರುದ್ಧ ಲಿಂಗದವರ ಪೀಡೆ ಅಂದರೆ ಈ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಪೀಡೆಗಳು ಸಹ ಕಂಡು ಬರ್ಬೋದು. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವುದಿಲ್ಲ. 20ನೇ ತಾರೀಕು ಶುಕ್ರನ ಪರಿವರ್ತನೆ ಧನುರಾಶಿಗೆ ಆಗುತ್ತೆ. ಅಲ್ಲಿ 20ನೇ ತಾರೀಕಿನಿಂದ ತಿಂಗಳ ಕೊನೆವರೆಗೂ ಶುಕ್ರ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಆಕಸ್ಮಿಕ ಧನಲಾಭ ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಪ್ರೇಮ ಪ್ರಕರಣ ಸಫಲತೆ, ದಾಂಪತ್ಯದಲ್ಲಿ ಸಫಲತೆ ಎಲ್ಲ ಬರುತ್ತೆ. ಹಾಗಾಗಿ ನಿಮ್ಮ ವಾಕ್ಯದಲ್ಲಿ ಬಂದಂತೆ ಅಂತ್ಯದಲ್ಲಿ ನಿಮಗೆ ಅದೃಷ್ಟ ಒಲೆಯುತ್ತೆ ಅಂತ ಬಂದಿದೆ. ತಿಂಗಳ ಅಂತ್ಯದಲ್ಲಿ ಅದೃಷ್ಟ ನಿಮಗೆ ಒಲಿದು ಬರುತ್ತೆ. ಅದು ಯಾವುದರಿಂದ? ಶುಕ್ರನಿಂದ. ಹಾಗಾಗಿ ಈ ಆರಂಭದಲ್ಲಿ ಅನೇಕ ಸವಾಲುಗಳು, ಏಳು ಬೀಳುಗಳು ಇದ್ದರೂ ಕೊನೆಯ ಭಾಗದಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾನೆ. ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ಶನಿ ಮಹಾರಾಜರು ಈ ತಿಂಗಳಲ್ಲಿ ಉತ್ತಮ ಆಶೀರ್ವಾದನ ಖಂಡಿತ ಮಾಡ್ತಾರೆ. ಅವರಿಂದ ನಮಗೆ ಯಾವುದೇ ತೊಂದರೆಗಳಿರುವುದಿಲ್ಲ. ಅವರು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ತಿಂಗಳು ಪೂರ್ತಿ ಕೊಳ್ಳಿದ್ದಾರೆ. ಆಕಸ್ಮಿಕ ಧನಲಾಭ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಅವರಿಂದ ಸಹಾಯ ಬರ್ಬೋದು. ಹಿಂದೆ ಮಾಡಿದ ಪ್ರಯತ್ನಗಳ ಫಲ ನಿಮಗೆ ಡಿಸೆಂಬರಲ್ಲಿ ಶನಿ ಮಹಾರಾಜರಿಂದ ಬರ್ಬೋದು. ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು, ಕೌಟುಂಬಿಕ ವಾತಾವರಣದಲ್ಲಿ ಉತ್ತಮ ಫಲ, ನಿಮ್ಮ ಅವಲಂಬಿತರು ಅಥವಾ ನಿಮ್ಮ ಮಕ್ಕಳಿಗೆ ಸಹ ಒಳ್ಳೆಯದಾಗುತ್ತೆ. ಯಾರು ವೃಷಭದವರಿದ್ದಾರೆ ಅವರ ಮಕ್ಕಳಿಗೂ ಸಹ ಈಗ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ ಶನಿ ಮಹಾರಾಜರ ಅನುಗ್ರಹದಿಂದ. ಇನ್ನು ರಾಹುವಿನ ವಿಚಾರ ಗಮನಿಸಿದರೆ ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿ ಇದ್ದಾನೆ. ಅವರಿಂದ ನಿಮಗೆ ಆಕಸ್ಮಿಕ ಲಾಭ ಆಗುತ್ತೆ, ಜಯಗಳು ಆಗುತ್ತವೆ. ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಕೆಲಸಗಳು ಆಗುವಂಥದ್ದು, ಅಪರಿಚಿತ ವ್ಯಕ್ತಿಗಳು ನಿಮಗೆ ಸಹಾಯಕ್ಕೆ ನಿಲ್ಬೋದು. ಜೊತೆಗೆ ಅನೇಕ ರೀತಿಯ ನಿಮಗೆ ಆಕಸ್ಮಿಕ ಧನಲಾಭಗಳು ವಿಶೇಷವಾಗಿ ಆಗುವಂಥ ಯೋಜನೆ ಈ ರಾಹುವಿನಿಂದ ಬರ್ಬೋದಾಗಿದೆ. ಇನ್ನು ಕೇತು ಗ್ರಹ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿಯೇ ಇರುತ್ತೆ. ಕೇತುವಿನಿಂದ ನಿಮಗೆ ಅರ್ಧಾಷ್ಟಮದ ಪರಿಣಾಮ ಇರುವ ಕಾರಣ ಮನಸ್ಸಿನಲ್ಲಿ ಖಿನ್ನತೆ, ಒಂಟಿತನ, ಏಕಾಂಗಿತನ ಎಲ್ಲ ಕೆಲವೊಮ್ಮೆ ಅನುಭವ ಬರ್ಬೋದು. ಕೆಲವೊಮ್ಮೆ ನಿರಾಸೆ, ಮಾನಹಾನಿಯಂತಹ ಘಟನೆಗಳು ಸಹ ಕೇತುವಿನ ಪ್ರಭಾವದಿಂದ ಆಗ್ಬೋದಾಗಿದೆ. ಜೊತೆಗೆ ನಿಮಗೆ ನಂಬಿದವರಿಂದಲೇ ಸ್ವಲ್ಪ ಕೆಲವೊಮ್ಮೆ ಈ ನಿರಾಶೆ ಅಥವಾ ನಂಬಿದವರಿಂದಲೇ ಕೆಲವೊಮ್ಮೆ ಅವಮಾನಕರ ಘಟನೆಗಳು ಸಹ ಆಗ್ಬೋದಂತ. ಹಾಗಾಗಿ ಆ ಬಗ್ಗೆ ಕೇತುವಿನ ವಿಚಾರ ಎಂದು ತಿಳ್ಕೋಬೇಕು. ಒಟ್ಟಿನಲ್ಲಿ ಈ ಸೂರ್ಯನಿಂದ ಕೇತುವಿನವರೆಗೂ ನಾವು 8 ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಡಿಸೆಂಬರಲ್ಲಿ ಗಮನಿಸಿದ್ದೇವೆ. ಈ ಒಂದು ವೃಷಭ ರಾಶಿವರೆಗೆ ಅಲ್ಲಿ ನೀವು ವಿಶೇಷವಾಗಿ ಸೂರ್ಯನು ನಿಮಗೆ ವಿರುದ್ಧವಾಗಿರ್ತಾನೆ, ಮಂಗಳನು ವಿರುದ್ಧವಾಗಿರ್ತಾನೆ, ಗುರುವಿನ ಪ್ರಭಾವ ಮಿಶ್ರವಾಗಿರುತ್ತೆ, ಶುಕ್ರನು ಆರಂಭದವರೆಗೂ ಮಿಶ್ರವಾಗಿರ್ತಾನೆ, ನಂತರ ಉತ್ತಮ ಫಲ, ಶನಿ ಮಹಾರಾಜರು ಉತ್ತಮವಾಗಿರ್ತಾರೆ, ರಾಹು ಉತ್ತಮವಾಗಿರ್ತಾನೆ, ಕೇತುನು ವಿರುದ್ಧವಾಗಿರ್ತಾನೆ. ಇಂಥ ವೈರುಧ್ಯದ ಗ್ರಹಗಳು ಇರ್ತವೆ. ಇನ್ನು ಚಂದ್ರನ ಪ್ರಭಾವ, ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ಆಯಾ ದಿನಗಳಲ್ಲಿ ಚಂದ್ರನ ಪ್ರಭಾವ ನಿಮಗೆ ಯಾವ ರೀತಿ ಇರುತ್ತೆ ನೋಡೋಣ. ಡಿಸೆಂಬರ್ 1ರಂದು ಚಂದ್ರ ನಿಮಗೆ ಪೂರಕವಾಗಿದ್ದಾನೆ. ಲಾಭಸ್ಥನಾಗಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಡಿಸೆಂಬರ್ 1ರಂದು ಕೊಡ್ತಾನೆ. 2, 3 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಡಿಸೆಂಬರ್ 2, 3ರಲ್ಲಿ ಚಂದ್ರನ ವೈರುಧ್ಯ ಇರುತ್ತೆ, ಕಷ್ಟ ನಷ್ಟಗಳು ಆಗುವಂಥದ್ದು, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗ್ಬೋದು. 4, 5 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಗೆ ಚಂದ್ರನು ಬಂದಿದ್ದಾನೆ. ಆ ಜನ್ಮಸ್ಥಾನದ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. 6, 7 ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಕಷ್ಟ ನಷ್ಟಗಳ ಸೂಚನೆ, ವಾಗ್ವಾದ, ಕಲಹಗಳು ಆಗುವಂಥ ಸಾಧ್ಯತೆ. ಇನ್ನು 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ನಿಮಗೆ ವಿಶೇಷವಾಗಿರುತ್ತೆ. ಯಶಸ್ಸು, ಕೀರ್ತಿ, ಜಯ, ಲಾಭ, ಆಕಸ್ಮಿಕ ಧನ ಲಾಭದ ಯೋಜನೆಗಳು ಸಹ ಬರ್ತವೆ 8, 9ರಲ್ಲಿ.
10-11 ವಿರುದ್ಧವಾದ ಪರಿಣಾಮ ಚಂದ್ರನಿಂದ ಆಗುತ್ತೆ. 10-11ರಲ್ಲಿ ಕಲಹವಾಗುವುದು, ಬಂಧುಗಳಲ್ಲಿ ನಿಷ್ಠುರತೆ ಆಗುವಂಥದ್ದು, ಹಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ನಿಮಗೆ ಸಂಬಂಧಗಳು ಕಡಿದು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರ ಗಮನಿಸಿ. 12, 13, 14 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಪಂಚಮ ಸ್ಥಾನದ ಚಂದ್ರನು ಅಲ್ಲಿ ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳಾಗುವಂಥದ್ದು, ಕಿರಿಯ ವ್ಯಕ್ತಿಗಳಲ್ಲಿ ಕಲಹ ಆಗುವಂಥದ್ದು, ನಿಮ್ಮದೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮದೇ ಮಕ್ಕಳು ಅಥವಾ ಅವಲಂಬಿತರು ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿ ಅದರಿಂದ ಮೂಲಕ ನಿಮಗೆ ಮುಖಭಂಗ ಆಗುವಂಥ ಅಥವಾ ಅವಮಾನ ಆಗುವಂಥ ಘಟನೆಗಳು ಆಗ್ಬೋದು. ಸರ್ಕಾರದ ಕೆಲಸ ಕಾರ್ಯದ ಪ್ರಯತ್ನದಲ್ಲಿ ವಿಫಲತೆ ಅಥವಾ ನಿಧಾನಗತಿ ಆಗ್ಬೋದು. 12ರಿಂದ 14ರವರೆಗೆ. 15, 16 ನಿಮ್ಮ ಪಾಲಿಗೆ ಉತ್ತಮ ದಿನ. 15, 16ರಲ್ಲಿ ಜಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಪ್ರಗತಿ ಇದೆ. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವುದಾಗಲಿ ಅಥವಾ ಉದ್ಯೋಗದ ಬಡ್ತಿಗಾಗಿ ಪ್ರಯತ್ನಿಸೋರಿಗೆ ಅಂಥ ಬಡ್ತಿ ಅಥವಾ ಪ್ರಮೋಷನ್ ಸಿಗುವಂಥ ಯೋಗ. 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ. ಸಾಂಸಾರಿಕವಾಗಿ ಉತ್ತಮವಾದ ಬಾಂಧವ್ಯ ಇರುತ್ತೆ. ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು. ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ. ಆಕಸ್ಮಿಕ ಧನಲಾಭ ಯೋಜನೆ 17, 18, 19ರಲ್ಲಿ ಇದೆ. ಇನ್ನು 20, 21 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕಲಹವಾಗುವಾದ ನಷ್ಟದ ಸಾಧ್ಯತೆ 20, 21ರಲ್ಲಿ. 22, 23, 24 ಖರ್ಚುಗಳು ಹೆಚ್ಚಳಾಗುತ್ತೆ. ವಾಗ್ವಾದ, ಕಲಹ ಹೆಚ್ಚಳಾಗುತ್ತೆ. ಮನಸ್ಸಲ್ಲಿ ಏಕಾಂಗಿತನ, ಒಂಟಿತನ ಅಥವಾ ನಾಸ್ತಿಕತೆ, ಒಂದು ನಕಾರಾತ್ಮಕ ಭಾವನೆ, ಇವೆಲ್ಲ ನಕಾರಾತ್ಮಕ ಪರಿಣಾಮಗಳು ಮನಸ್ಸಲ್ಲಿ ಜಾಸ್ತಿ ಆಗಬಹುದಾಗಿದೆ ಈ 20, 21ರಲ್ಲಿ. ಇನ್ನು 22, 23, 24 ಅಷ್ಟೇನು ಉತ್ತಮವಾದ ಫಲಗಳು ಬರ್ತಾಯಿಲ್ಲ. ಮಾತಿನ ಚಕಮಕಿ, ಕಲಹ, ವಾಗ್ವಾದ, ನಷ್ಟಗಳ ಸೂಚನೆ ಇದೆ. 25, 26 ಉತ್ತಮ ಫಲ, ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಕರ್ಮಸ್ಥಾನದ ಚಂದ್ರನಿಂದಾಗಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿ ಇದೆ. ಜೊತೆಗೆ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಸಹ ಮೂಡುತ್ತೆ. 25, 26. 27, 28 ಅತ್ಯುತ್ತಮ ಫಲಗಳ ನಿರೀಕ್ಷೆ ಇದೆ. ಲಾಭ, ಯಶಸ್ಸು, ಕೀರ್ತಿ, ಜಯ, ಸುಖ ಇದೆ. ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು, ಬಂಧು ಮಿತ್ರರಲ್ಲಿ ಬಾಂಧವ್ಯ ಉತ್ತಮ. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರು ಅವರೇನಾದರೂ ಪಟ್ಟಂತಹ ಪ್ರಯತ್ನಗಳಿಗೆ ಅತ್ಯುತ್ತಮವಾದ ಪ್ರತಿಫಲ, ಪ್ರಶಂಸೆ, ಪ್ರಶಸ್ತಿ ಎಲ್ಲ ಬರುವಂತಹ ಅವಕಾಶ 27, 28ರಲ್ಲಿ. 29, 30 ನಿಮಗೆ ವಿರುದ್ಧವಾದ ಪರಿಣಾಮ ಆಗುತ್ತೆ. ಅಲ್ಲಿ ವ್ಯಯಸ್ಥನಾದ ಚಂದ್ರನಿಂದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗೋದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಜೊತೆಗೆ ಪ್ರಯತ್ನದಲ್ಲಿ ವೈಫಲ್ಯತೆ, ಕಲಹ, ಅಶಾಂತಿಗಳು ಮೂಡುವಂಥ ಘಟನೆ 29, 30ರಲ್ಲಿ. 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ಅಲ್ಲಿ ಜನ್ಮಕ್ಕೆ ಬಂದಂತಹ ಚಂದ್ರ ನಿಮ್ಮ ಜನ್ಮರಾಶಿಯಲ್ಲಿ ಬರ್ತಾನೆ. ಡಿಸೆಂಬರ್ 31ರಂದು ಚಂದ್ರನ ನಿಮಗೆ ಡಿಸೆಂಬರ್ 31ರಂದು ಜಯ, ಸುಖ, ಲಾಭ, ಆರೋಗ್ಯ ಇದೆ. ಮಾಡುವಂಥ ಕೆಲಸ ಕಾರ್ಯಗಳು ಸಫಲ ಆಗುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗುವಂಥ ಘಟನೆ 31ರಂದು ಜರುಗುತ್ತೆ. ಇವೆಲ್ಲವೂ ಚಂದ್ರನ ಅನುಕೂಲತೆ. ನಿಮಗೆ ಡಿಸೆಂಬರಲ್ಲಿ ಯಾವ ದಿನಗಳಲ್ಲಿ ಅನುಕೂಲವಾಗಿದೆ, ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅದನ್ನು ಗಮನಿಸಿದಾಯಿತು. ಒಟ್ಟಾರೆಯಾಗಿ ಈ ನವಗ್ರಹಗಳಲ್ಲಿ ಸುಮಾರು 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಅಲ್ಲಿ ನಿರಂತರವಾಗಿ ಶನಿ ಮಹಾರಾಜರ ಅನುಗ್ರಹ ನಿರಂತರವಾಗಿದೆ. ರಾಹುವಿನ ಅನುಗ್ರಹ ನಿರಂತರವಾಗಿರುತ್ತೆ. ಇನ್ನು ಶುಕ್ರನ ಅನುಭವ ನಿಮಗೆ ತಿಂಗಳ ಅಂತ್ಯದಲ್ಲಿಯೂ, ಗುರುವಿನ ಫಲವು ಸ್ವಲ್ಪ ಮಧ್ಯೆ ಮಧ್ಯೆ ಮಿಶ್ರವಾಗಿಯೂ ವ್ಯಕ್ತ ಆಗ್ಬೋದು. ಚಂದ್ರನು 15 ದಿನಗಳು ನಿಮಗೆ ಅನುಕೂಲವಾಗಿ ಬರ್ತಾನೆ. ಇವೆಲ್ಲವನ್ನು ಗಮನಿಸಿದಾಗ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ತಿಂಗಳ ಪೂರ್ತಿ ಬಳಸ್ಬೋದು. ಈ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4. ಇನ್ನು ನಿಮಗೆ ಶನಿ ಮಹಾರಾಜರ ಅನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ಬ್ಲೂ ಅಥವಾ ನೀಲೆ ಬಣ್ಣ ಮತ್ತು ಸಂಖ್ಯೆ 8 ನಂಬರ್ 8 ಬ್ಲೂ ಆ್ಯಂಡ್ 8 ನಂಬರನ್ನು ನೀವು ತಿಂಗಳ ಪೂರ್ತಿ ಬಳಸ್ಬೋದು. ಶುಕ್ರ ಅನುಗ್ರಹ 20ನೇ ತಾರೀಕಿಂದ ಆರಂಭ ಆಗುತ್ತೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 20ರಿಂದ ಬಳಸ್ಕೋಬೋದಾಗಿದೆ. ಇನ್ನು ಗುರುವಿನ ಅನುಗ್ರಹ ಸ್ವಲ್ಪ ಮಿಶ್ರ ಫಲ ಸೂಚಕವಾಗಿದ್ದರೂ ನೀವು ಕೆಲವೊಂದು ಆಯ್ಕೆ ಮಾಡಿಕೊಂಡು ಕೆಲವೊಂದು ಹಂತದಲ್ಲಿ ಎಲ್ಲೋ ಹಳದಿ ಬಣ್ಣ ಸಂಖ್ಯೆ 3 ಅದನ್ನು ಚೆನ್ನಾಗಿ ಪರಿಶೀಲನೆ ಮಾಡಿಕೊಂಡು ಬಳಸ್ಬೋದಾಗಿದೆ. ಚಂದ್ರ ಅನುಗ್ರಹವಿಂದ 15 ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಮತ್ತು ಸ್ನೋ ಕಲರ್ನ ಚಂದ್ರ ಅನುಗ್ರಹವಿಂದ 15 ಡೇಟ್ಗಳಲ್ಲಿ ಬಳಸ್ಕೋಬೋದಾಗಿದೆ. ಈ ಎಲ್ಲ ಅದೃಷ್ಟದ ಬಣ್ಣ ಮತ್ತು ವಿಷಯಗಳ ಬಳಿಕ ನಿಮಗೆ ಇರತಕ್ಕಂಥ ಈ ಗ್ರಹಗಳ ದೋಷ ಅಥವಾ ಯಾವ ಗ್ರಹಗಳ ವೈರುಧ್ಯವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ನೋಡಿದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಧ್ಯಾನ ಮಾಡ್ಬೋದು. ಶ್ರೀ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ಅಥವಾ ಶ್ರೀ ಸತ್ಯನಾರಾಯಣ, ನರಸಿಂಹ ಸ್ವಾಮಿ, ಅಥವಾ ಮಹಾಲಕ್ಷ್ಮೀ ನಾರಾಯಣ, ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟ ದೇವರು, ಕುಲದೇವರ ಒಂದು ಸ್ತೋತ್ರ ಅಥವಾ ಅಂಥ ದೇವರುಗಳ ಸಂದರ್ಶನ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಈ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದಿಂದ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಈ ತಿಂಗಳ ವಾಕ್ಯದಂತೆ ನಿಮಗೆ ಹಣಕಾಸು ಆದಾಯ ಉತ್ತಮ, ನೆಮ್ಮದಿ, ಆರೋಗ್ಯ ಮಧ್ಯಮ ಎಂಬಂತಹ ಒಂದು ಭವಿಷ್ಯವಾಕ್ಯ ಬರ್ತಾ ಇದೆ. ಅಲ್ಲಿ ಆರಂಭದಲ್ಲಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ಬೆಂಬಲ ಯಾವ ರೀತಿ ಇದೆ ಅಂತ ಗಮನಿಸಿದಾಗ 15ರವರೆಗೂ ಸೂರ್ಯನ ಅನುಗ್ರಹ ನಿಮಗೆ ಇರುತ್ತೆ. ಷಷ್ಠದಲ್ಲಿರುವಂಥ ನಿಮಗೆ ಸೂರ್ಯನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಯಶವನ್ನು ಕೊಡಲಿಕ್ಕೆ ಸಹಾಯ ಆಗ್ತಾನೆ. ಯಾವುದೇ ಸರ್ಕಾರ ಸಂಬಂಧಿತ ಕೆಲಸ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ದಾಖಲೆ ಪತ್ರ ಇತ್ಯಾದಿಗಳ ಕೆಲಸಗಳಿದ್ರೆ ನೀವು ತಿಂಗಳ ಆರಂಭದಿಂದ 15ರವರೆಗೆ ಮಾಡಿದರೆ ಉತ್ತಮವಾದ ನಮಗೆ ಫಲಿತಾಂಶಗಳು ಬರ್ಬೋದು. ಜೊತೆಗೆ ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ,
ಅಥವಾ ಉದ್ಯೋಗದ ಪ್ರಯತ್ನ ಪಡುವಂಥವರಿಗೆ ಹೊಸ ನಿಮಗೆ ಏನಾದರೂ ಅಂಥ ಆಫರ್ಗಳು ನಿಮಗೆ ಸಿಲೆಕ್ಷನ್ ಆಗುವಂಥ ಅವಕಾಶ ಎಲ್ಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೂ, ಸಾಧಕರಿಗೂ ಉತ್ತಮವಾದ ಫಲ ಈ ಸೂರ್ಯ ಭಗವಂತರು ಡಿಸೆಂಬರ್ 15ರವರೆಗೆ ಕೊಡಲಿದ್ದಾರೆ. 16ರಿಂದ ಅಲ್ಲಿ ಸೂರ್ಯನ ಪರಿವರ್ತನೆ ಧನುರಾಶಿಗೆ ಆಗುವಾಗ ಈ ಒಂದು ಉತ್ತಮ ಪರಿಣಾಮ ನಿಮಗೆ ಇರುವುದಿಲ್ಲ. ಆವಾಗ ವಿರುದ್ಧ ಪರಿಣಾಮಗಳು ಆಗ್ಬೋದು. ಸೂರ್ಯ ಭಗವಂತರಿಂದ ನಿಮಗೆ ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಡಿಸೆಂಬರ್ 16ರಿಂದ ಒಮ್ಮೆ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳಾಗುವಂಥದ್ದು, ಎಲ್ಲ ಈ ಕೋರ್ಟ್ ಕಚೇರಿ ಸಂಬಂಧಿತ ಸರ್ಕಾರಿ ಸಂಬಂಧ ಕೆಲಸ ಕಾರ್ಯ ನಿಧಾನಗತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ವಿರುದ್ಧ ಲಿಂಗದವರ ಜೊತೆಗೆ ಕಲಹ, ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ಕಲಹ ವಾಗ್ವಾದಗಳು ಆಗ್ಬೋದು. ಹಾಗಾಗಿ ಈ ಕೌಟುಂಬಿಕ ಅಥವಾ ವೈಯಕ್ತಿಕ ಕಲಹಗಳು ಸಹ ಈ ಡಿಸೆಂಬರ್ 16ರಿಂದ ನಿಮಗೆ ಸೂರ್ಯನ ಅಡ್ಡ ಪ್ರಭಾವದಿಂದ ಆಗ್ಬೋದಾಗಿದೆ. ಸೂರ್ಯನ ವಿಚಾರದ ಬಳಿಕ ನಾವು ಗಮನಿಸುವಂಥದ್ದು ಮಂಗಳನ ವಿಚಾರ ಗಮನಿಸಿದಾಗ ಅಲ್ಲಿ ಕೇವಲ ಆರಂಭದ 6 ದಿನಗಳು ಮಾತ್ರ ನಿಮಗೆ ಮಂಗಳನ ಒಂದು ಉತ್ತಮ ಪರಿಣಾಮ ಇರುತ್ತೆ. ಡಿಸೆಂಬರ್ 6ರವರೆಗೂ ಮಾತ್ರ ಮಂಗಳ ನಿಮಗೆ ಪೂರಕವಾಗಿರುವ ಕಾರಣ ವಿಶೇಷವಾದ ಶುಭ ಫಲಗಳು ಅವಧಿಯಲ್ಲಿ ಬರ್ತವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅಥವಾ ಏನಾದರೂ ಸರ್ಕಾರಿ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿದೆ. ಹಾಗಾಗಿ ಈ ಆರಂಭದ ಉತ್ತಮ ಅವಧಿಯನ್ನು ಗಮನಿಸಿಕೊಳ್ಳಿ. ಅದರಲ್ಲೂ 15ರವರೆಗೆ ಸೂರ್ಯಾನುಗ್ರಹ, 6ರವರೆಗೂ ಮಂಗಳನ ಅನುಗ್ರಹ ಕಾರಣ ಇಂಥ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಅಥವಾ ಭೂಮಿ, ಮನೆ, ಗ್ರಹಗಳು ಸಂಬಂಧಪಟ್ಟ ಕೆಲಸಗಳನ್ನು ಈ ಅವಧಿಯಲ್ಲಿ ಮಾಡೋದು ಉತ್ತಮ. 7ನೇ ತಾರೀಕಿಂದ ನಿಮಗೆ ಡಿಸೆಂಬರ್ 7ರಿಂದ ಮಂಗಳನ ವೈರುಧ್ಯ ಉಂಟಾಗುತ್ತೆ. ಹಾಗಾಗಿ ಅಲ್ಲಿ ಕಲಹವಾಗುವುದು ಯಾವ ರೀತಿ ಈ ರವಿಯಿಂದ ನಿಮಗೆ ಅಡ್ಡ ಪರಿಣಾಮ ಆಗುತ್ತೋ ಅಂಥದ್ದೇ ಅಡ್ಡ ಪರಿಣಾಮಗಳು ಕೌಟುಂಬಿಕವಾಗಿಯೂ ವೈಯಕ್ತಿಕವಾಗಿಯೂ ಆರೋಗ್ಯದಲ್ಲೂ ಆಗ್ಬೋದಾಗಿದೆ. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ, ಸೋದರಲ್ಲಿ ಸಹ ಕಲಹವಾಗುವಾಗ ಸಹ ಈ ತಿಂಗಳಲ್ಲಿ 7ನೇ ತಾರೀಕಿಂದ ನಿಮಗೆ ಮಂಗಳನಿಂದ ಅಡ್ಡ ಪರಿಣಾಮವಾಗಿ ಬರ್ಬೋದಾಗಿದೆ. ಮಂಗಳನ ವಿಚಾರ ಗಮನಿಸಿದಾಗ ನಾವು ಬುಧನ ವಿಚಾರ ಗಮನಿಸಿದಾಗಲೂ ಬುಧನು ನಿಮಗೆ ಆರಂಭದ 5 ದಿನಗಳು ವಿರುದ್ಧವಾಗಿರ್ತಾನೆ. ನಂತರ 6ರಿಂದ 29ರವರೆಗೂ ಬುಧನ ವಿಶೇಷವಾದ ಅನುಗ್ರಹ ಇರುವ ಕಾರಣ ಡಿಸೆಂಬರ್ 6ರಿಂದ 29ರ ಅವಧಿಯಲ್ಲಿ ಲಾಭ, ಸುಖ, ಜಯ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿಶೇಷವಾದ ಸ್ಥಾನಮಾನಗಳು ಸಿಗ್ಬೋದು. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರಿಗೆ ಅವರ ಒಂದು ಪ್ರತಿಭೆಗೆ ಪುರಸ್ಕಾರ, ಪ್ರೈಸ್, ಬಹುಮಾನಗಳು ಬರುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥ ಅವಕಾಶ ಯುವ ಜನಾಂಗಕ್ಕೆ 6ರಿಂದ 29ರ ಅವಧಿಯಲ್ಲಿ ಬುಧನು ಕೊಡಲಿದ್ದಾನೆ. ಇನ್ನು 29ರಿಂದ ಬುಧನ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಗುರುಗ್ರಹದ ವಿಚಾರ ಗಮನಿಸಿದರೆ ಈ ಗುರುವಿನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಅಷ್ಟೇನು ಇರುವುದಿಲ್ಲ. ಅದರಲ್ಲೂ ವಕ್ರಿ ಆಗಿರುವ ಗುರುವನು ಈಗ ಮಿಥುನ ರಾಶಿಗೆ 5ನೇ ತಾರೀಕು ನಿಮ್ಮ ಜನ್ಮರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ತಾತ್ಕಾಲಿಕವಾಗಿ ಇದ್ದ ಗುರುಬಲ ಸಹ ಈಗ ನಿವಾರಣೆಯಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ವಿಳಂಬ, ವಿಘ್ನಗಳು ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಥವಾ ವೈಫಲ್ಯಗಳು ನಿಮಗೆ ಕಾಡ್ಬೋದಾಗಿದೆ. ಹಾಗಾಗಿ ಗುರುವಿನ ಅನುಕೂಲತೆ ನಿಮಗೆ ಈ ತಿಂಗಳ ಅಷ್ಟೊಂದಾಗಿ ಇರುವುದಿಲ್ಲ. ಶುಕ್ರನ ವಿಚಾರ ಗಮನಿಸಿದರೆ ಆರಂಭದಲ್ಲಿ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ, ನಂತರದ ಪರಿವರ್ತನೆ ನಿಮಗೆ ವಿರುದ್ಧವಾಗಿರ್ತಾನೆ. 6, 7ರ ಸ್ಥಾನದಲ್ಲಿ ಶುಕ್ರನ ಒಂದು ಪರಿಣಾಮ ಬರುವ ಕಾರಣ ಈ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಶುಕ್ರನ ಒಂದು ಅಡ್ಡ ಪರಿಣಾಮದಿಂದ ನಿಮಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಕ್ಕೂ ಸಕಾಲದಲ್ಲಿ ನಿಮಗೆ ಹಣಕಾಸು ಸಿಗದೇ ಇರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ವಾಗ್ವಾದ, ವಿವಾದಗಳು ಏರ್ಪಡುವಂಥದ್ದು ಅಥವಾ ಯಾವುದೇ ರೀತಿಯ ಕಾನೂನಿನ ಕ್ರಮದ ಕೊಂಡಿಯಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ಇನ್ನು ಈ ದಾಯಾದಿಗಳ ಜೊತೆಗೆ ಅಥವಾ ಸಹೋದರರ ಜೊತೆಗೆ ಅಥವಾ ಅವಲಂಬಿತರ ಜೊತೆಗೆ ಕಲಹ, ವಾಗ್ವಾದಗಳು ಹೆಚ್ಚಳ ಆಗುತ್ತೆ. ಸಹೋದ್ಯೋಗಿಗಳ ಜೊತೆ ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಆರ್ಥಿಕವಾದ ವಿಚಾರಗಳು ಎಲ್ಲ ಹಿನ್ನಡೆ ಆಗ್ಬೋದು. ಹಾಗಾಗಿ ಆರ್ಥಿಕ ವಿಚಾರದ ಸ್ವಲ್ಪ ನೀವು ತುಂಬ ಒಂದು ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ಅನುಮಾನಾಸ್ಪದ ಯಾವುದೇ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೋಗೋದಾಗಲಿ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಹಣದ ಮೊತ್ತವನ್ನು ಕೊಡೋದು ಮುಂತಾದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ. ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಿಮಗೆ ನಿಮ್ಮ ರಾಶಿಯಿಂದ ದಶಮದಲ್ಲಿ ಅಥವಾ 10ರ ಮನೆಯಲ್ಲಿರುವಂಥ ಶನಿ ಮಹಾರಾಜರಿಂದ ನಿಮಗೆ ಏನೋ ಉತ್ತಮ ಪರಿಣಾಮಗಳು ಇರುವುದಿಲ್ಲ. ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ಮಾತಿನ ಚಕಮಕಿ, ಜೊತೆಗೆ ಸಂಸಾರದಲ್ಲಿ ಏನಾದರೂ ಪೀಡೆಗಳು ಆಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಕಲಹಗಳಾಗುವಂಥದ್ದು, ಇನ್ನು ವೃತ್ತಿ ಅಥವಾ ಉದ್ಯೋಗ ಸ್ಥಳದಲ್ಲಿ ನಿಮಗೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕೈ ಕೆಳಗಿನ ಕೆಲಸದವರಿಂದ ನಿಮಗೆ ಏನಾದರೂ ತೊಂದರೆಗಳು, ಅಪವಾದಗಳು ಆಗುವಂಥದ್ದು. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರ್ತಾರೆ. ರಾಹು ಕೇತುಗಳ ವಿಚಾರ ನೋಡಿದಾಗ ರಾಹು ನಿಮಗೆ ವಿರುದ್ಧವಾಗಿದ್ದಾನೆ. ಆತನ ಇರುವಂಥ ನವಮದ ಸ್ಥಾನದ ಪರಿಣಾಮವಾಗಿ ನಿಮಗೆ ಕೌಟುಂಬಿಕ ಕಲಹ, ಅನೇಕ ರೀತಿಯ ವಾಗ್ವಾದಗಳು ಆಗುವಂಥದ್ದು, ಅದೃಷ್ಟ ಕೈ ಕೊಡುವಂಥದ್ದು, ದುಷ್ಟ ಮಿತ್ರರ ಸಹವಾಸ, ದುರ್ಬುದ್ಧಿಗಳು ಬರುವಂಥದ್ದು ಅಥವಾ ಈ ಕೆಟ್ಟ ಕಾರ್ಯಾಚರಣೆ ಮಾಡುವಂಥ ಮಿತ್ರರ ಸಲಹೆಯಿಂದ ನೀವು ಸಹ ಆ ಕೆಟ್ಟ ಕಾರ್ಯಾಚರಣೆಗೆ ಇಳಿಯುವಂಥದ್ದು, ಸಹವಾಸ ದೋಷ ಅಂತ ಹೇಳ್ತಾರೆ, ಅಂಥ ಸಹವಾಸ ದೋಷದಿಂದ ನೀವು ಕೆಡುವಂಥದ್ದು, ಇವೆಲ್ಲ ವಿಚಾರಗಳು ನಿಮಗೆ ರಾಹುವಿನಿಂದ ಅನುಭವಕ್ಕೆ ಬರ್ಬೋದು. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ. ಕೇತುವಿನಿಂದಾಗಿ ನಿಮಗೆ ಅಧಿಕಾರ, ಪದವಿ, ಸ್ಥಾನಮಾನ ಸಿಗುವಂಥದ್ದು, ಆಕಸ್ಮಿಕ ಧನ ಲಾಭ ಆಗ್ಬೋದು. ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಪ್ರಯಾಣದ ಅವಕಾಶ ಅಥವಾ ವಿದೇಶ ಪ್ರವಾಸದ ಅವಕಾಶಗಳು ಒದಗಿ ಬರ್ಬೋದಾಗಿದೆ. ಇನ್ನು ಯಾರಾದರೂ ಉದ್ಯೋಗ ವೃತ್ತಿಗಾಗಿ ಪ್ರಯತ್ನ ಪಡೋರಿಗೂ ಆಕಸ್ಮಿಕವಾಗಿ ಕೇತುವಿನ ಪ್ರಭಾವದಿಂದ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸಫಲತೆ ಸಾಧಿಸುವಂಥ ಅವಕಾಶ ಕೇತು ನಿಮಗೆ ಕೊಡಲಿದ್ದಾನೆ. ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ನಿಮಗೆ 8 ಗ್ರಹಗಳು ಈ ಡಿಸೆಂಬರಲ್ಲಿ ಈ ಮಿಥುನ ರಾಶಿಯವರಿಗೆ ಯಾವ ರೀತಿ ಉತ್ತಮ ಅಥವಾ ಯಾವ ರೀತಿ ಮಿಶ್ರ ಫಲವನ್ನು ಕೊಡ್ತಾ ಇದ್ದಾರೆ ಅನ್ನೋದರ ಸಂಕ್ಷಿಪ್ತ ನೋಟ ನೋಡಿದ್ದಾಗಿದೆ.
ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಅದನ್ನು ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿದೆ, ಚಂದ್ರನು ಯಾವ ದಿನಗಳಲ್ಲಿ ವಿರುದ್ಧವಾಗಿದ್ದರೆ ಗಮನಿಸೋಣ. ಡಿಸೆಂಬರ್ 1, 2, 3 ಆರಂಭದ 3 ದಿನಗಳು 1, 2, 3ರಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಕರ್ಮದಲ್ಲೂ ಲಾಭದಲ್ಲೂ ಇರುವ ಕಾರಣ ಲಾಭ, ಕೀರ್ತಿ, ಜಯ, ಯಶಸ್ಸು ಇದೆ. ಪ್ರಯತ್ನದಲ್ಲಿ ಸಫಲತೆ ಇದೆ. 4, 5ರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ. ವಿರುದ್ಧವಾದ ಪರಿಣಾಮ, ಕಷ್ಟ ನಷ್ಟಗಳ ಸೂಚನೆ, ವೈರತ್ವ, ವಾಗ್ವಾದಗಳು ಆಗ್ಬೋದು. 6, 7ರಲ್ಲಿ ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುತ್ತೆ. ಆರೋಗ್ಯ, ಯಶಸ್ಸು, ಲಾಭ, ಜಯ, ಸುಖ ಇದೆ. 8, 9ರಲ್ಲಿ ಚಂದ್ರನ ಬೆಂಬಲ ಮತ್ತೊಮ್ಮೆ ಇರುವುದಿಲ್ಲ. 8, 9ರಲ್ಲಿ ಕಷ್ಟ ನಷ್ಟಗಳ ಸೂಚನೆ, ಅನಾರೋಗ್ಯ ಸಮಸ್ಯೆ, ಮಾತಿನ ಚಕಮಕಿ, ವಾಗ್ವಾದ ಆಗ್ಬೋದು. 10, 11ರಲ್ಲಿ ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಒದಗಿ ಬರುತ್ತೆ. 10, 11ರಲ್ಲಿ ಇಷ್ಟಸಿದ್ಧಿ, ಲಾಭವೃದ್ಧಿ ಎಲ್ಲ ಇದೆ. ಹಣಕಾಸಿನ ನೆರವು ಚೆನ್ನಾಗಾಗುತ್ತೆ. 12, 13, 14 ಮತ್ತೆ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕಲಹ ವಾಗ್ವಾದ ಆಗುವಂಥದ್ದು, ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳ ಒಂದು ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ. 15, 16 ಹಾಗೆ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಕಲಹ ಆಗುವಂಥದ್ದು ಅಥವಾ ನಿಮ್ಮದೇ ಸ್ವಂತ ಮಕ್ಕಳಲ್ಲಿ ಸಹ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ರಾಜಕೀಯ ಮೂಲ ಸರ್ಕಾರಿ ಮೂಲ ಕೆಲಸ ಕಾರ್ಯ ನಿಧಾನಗತಿ ಆಗುವಂಥದ್ದು. ಇನ್ನು 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18, 19ರಲ್ಲಿ ಯಶಸ್ಸು, ಜಯ, ಲಾಭ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಆ ಬಳಿಕ 20, 21 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನಿಂದಾಗಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಉಲ್ಲಾಸದ ಘಟನೆಗಳಾಗಲಿವೆ. 22, 23, 24 ಅಷ್ಟೇನೂ ಉತ್ತಮವಿಲ್ಲ. ಈ 3 ದಿನಗಳಲ್ಲಿ ವಿರುದ್ಧ ಪರಿಣಾಮಗಳು, ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗ್ಬೋದು. 25, 26 ಹಾಗೆಯೇ ಅಷ್ಟೇನೂ ಉತ್ತಮವಿಲ್ಲ. ಚಂದ್ರನ ಪ್ರಭಾವ ನಿಮಗೆ ಉತ್ತಮ ಫಲ ಕೊಡೋದಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಗ್ಬೋದು. ಇನ್ನು 27ರಿಂದ 30ರವರೆಗೆ 27, 28, 29, 30 ಈ 4 ದಿನಗಳು ನಿಮಗೆ ವಿಶೇಷವಾಗಿ ಕರ್ಮ ಮತ್ತು ಲಾಭದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಅಂದುಕೊಂಡಿದ್ದ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಹಾಗೂ ಮಹಿಳೆಯರು, ಗೃಹಿಣಿಯರಿಗೆ ಸಹ ನೆಮ್ಮದಿಯ ವಾತಾವರಣ ಈ 4 ದಿನಗಳಂದರೆ 27, 28, 29, 30 ಡಿಸೆಂಬರ್ಗಳಲ್ಲಿ ಬರಲಿದೆ. ಕೊನೆಯ ದಿನ ಮಿಶ್ರ ಫಲಗಳ ಸೂಚನೆ. ಡಿಸೆಂಬರ್ 31ರಂದು ಅನೇಕ ಕಷ್ಟಗಳು ಅಥವಾ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಅಥವಾ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ಅಥವಾ ಸಾರ್ವಜನಿಕ ಸಂಬಂಧದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದೆಲ್ಲ ಆಗುತ್ತೆ ಈ 31ರಂದು. ಇವೆಲ್ಲವೂ ಚಂದ್ರನಿಂದ ನಿಮಗೆ ಈ ಡಿಸೆಂಬರಲ್ಲಿ ಯಾವ ದಿನಗಳಲ್ಲಿ ಚಂದ್ರನು ಪೂರಕವಾಗಿದ್ದಾನೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದರ ಸಂಕ್ಷಿಪ್ತ ನೋಟ ನೋಡಿದ್ದಾಯಿತು. ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಂಡು ಸಾಮಾನ್ಯವಾದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ. ಇನ್ನು ನಿಮಗೆ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ಕೇತುವಿನ ಬೆಂಬಲ ತಿಂಗಳು ಪೂರ್ತಿ ಇದೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ತಿಂಗಳು ಪೂರ್ತಿ ಬಳಸಿಕೊಳ್ಳುವಂಥದ್ದು. ರವಿಯ ಬೆಂಬಲ ತಿಂಗಳ 15ರವರೆಗೆ ಅಷ್ಟೇ ಇದೆ. ಹಾಗೆ 15ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1 ಬಳಸಿಕೊಳ್ಳಿ. ಈ ಮಂಗಳನ ಬೆಂಬಲ ತಿಂಗಳ 5ರವರೆಗಿದೆ. ಹಾಗಾಗಿ ತಿಂಗಳ 5ರವರೆಗಿನ ವಿಶೇಷವಾಗಿ ತಿಂಗಳ 6ರವರೆಗಿರುತ್ತೆ. ಹಾಗಾಗಿ ತಿಂಗಳ 6ರವರೆಗೆ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ 9 ಬಳಸುವಂಥದ್ದು. ಬುಧನ ಅನುಗ್ರಹ ನಿಮಗೆ ಈ ತಿಂಗಳ 6ರಿಂದ ಆರಂಭ ಆಗುವಂಥದ್ದು. ಹಾಗಾಗಿ ತಿಂಗಳ 6ರಿಂದ ನೀವು ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸುವಂಥದ್ದು. ಚಂದ್ರನ ಅನುಗ್ರಹ ಇರುವಂಥ 18 ದಿನಗಳು ಸಿಕ್ಕಿವೆ. ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದು. ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಇದ್ದೇ ಇರುತ್ತೆ. ಅಲ್ಲಿ ರವಿ, ಕುಜ, ಒಂದು ಹಂತದಲ್ಲಿ ಬುಧ, ಗುರು ಮತ್ತು ಈ ಶನಿ, ರಾಹುಗಳ ಒಂದು ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಆ ದೋಷ ನಿವಾರಣಾರ್ಥವಾಗಿ ನೀವು ಗಣೇಶನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಸುಬ್ರಹ್ಮಣ್ಯನ ಭಕ್ತಿ, ಹನುಮಾನ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠ ಪರಿಶೋತ್ರ ಅಥವಾ ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರವೇಶ್ವರ ಮುಂತಾದ ಈ ದೇವತಾ ಶಕ್ತಿಗಳ ಒಂದು ಭಕ್ತಿಗಳನ್ನು ಮಾಡೋದ್ರಿಂದಲೂ, ದಾನ ಧರ್ಮದ ಮಾರ್ಗ ಅನುಸಾರ ಮಾಡಿದ್ರು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠ ಪರಿಶೋತ್ರ ಪಠನೆ ಮಾಡೋದ್ರಿಂದಲೂ ಈ ಗ್ರಹಗಳ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹಣಕಾಸು ಆದಾಯ ಉತ್ತಮ, ನೆಮ್ಮದಿ, ಆರೋಗ್ಯ ಮಧ್ಯಮವಾದಂಥ ವಾಕ್ಯ ಬಂದಿದೆ. ಅಲ್ಲಿ ನಿಮಗೆ ಅನುಕೂಲಕರವಾದ ಉತ್ತಮ ದಿನಗಳನ್ನು ಅಲ್ಲಿ ಪಟ್ಟಿ ಮಾಡಿ ಹೇಳಿದ್ದೇನೆ. ಆ ದಿನಗಳನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ಸದುಪಯೋಗ ಮಾಡಿಕೊಳ್ಳಿ. ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಮಿಥುನ ರಾಶಿಯವರಿಗೂ ಆಯುರಾರೋಗ್ಯ, ಅಶುಕತೆ, ಜಯಲಾಭಗಳು ಸಿದ್ಧಿಯಾಗಲಿ. ಕಟಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕಟಕ ರಾಶಿಗೆ ಡಿಸೆಂಬರ್ ತಿಂಗಳು ಅಪರೂಪದ ರವಿ ಕುಜರ ಕೃಪೆ, ಭೂಮಿ ಮನೆ ವಾಹನ ಯೋಗ ಇದೆ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಮಧ್ಯದಲ್ಲಿ ಆಗುವಂಥದ್ದು. ಅದೇ ರೀತಿ ತಿಂಗಳ ಆರಂಭದ ವಾರದಲ್ಲಿ ನಿಮಗೆ ಮಂಗಳನ ಅನುಗ್ರಹ ಅಪರೂಪಕ್ಕೆ ಬರುವಂಥದ್ದು. ಯಾಕಂದರೆ ಅಲ್ಲಿ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಯಾವುದೇ ರಾಶಿಗೆ ಸೂರ್ಯ ಅನುಗ್ರಹ ಸಿಗುತ್ತೆ. ಅದರಲ್ಲೂ ಮಂಗಳನ ಅನುಗ್ರಹ ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಮಾತ್ರ ಸಿಗುವಂಥ ಅವಕಾಶ ಇರುವಂಥದ್ದು. ಅಂಥ ಅಪರೂಪವಾಗಿ ನಿಮಗೆ ರವಿ ಕುಜರ ಒಂದು ಅವಕಾಶ ಸಿಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ. ಹಾಗಾಗಿ ಅಲ್ಲಿ ಅದರ ಒಂದು ಪ್ರಭಾವವಾಗಿ ನಿಮಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗುವಂಥದ್ದು. ಅದೇ ರೀತಿ ಇತರ ಗ್ರಹಗಳ ಬೆಂಬಲ ಕೆಲವೊಮ್ಮೆ ನಿಮಗೆ ಒಂದು ವರದಾಯಕವಾಗಿ ಶುಕ್ರನು ಕೆಲವೊಮ್ಮೆ ಉತ್ತಮ ಫಲವನ್ನು, ಹಾಗೆಯೇ ಚಂದ್ರನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಶುಭ ಗ್ರಹಗಳ ಬೆಂಬಲ ಸಹ ಮಧ್ಯೆ ಬರಲಿದೆ. ಬುಧನೂ ಸಹ ನಮಗೆ ಕೆಲವೊಮ್ಮೆ ಅನುಕೂಲವಾಗಿ ಬರಲಿದ್ದಾನೆ. ಹಾಗಾಗಿ
ಒಂದು ಆಶಾದಾಯಕವಾದ ಫಲಿತಾಂಶವನ್ನು ಕಟಕ ರಾಶಿಯವರು ಡಿಸೆಂಬರಲ್ಲಿ ನಿರೀಕ್ಷೆ ಮಾಡ್ಬೋದು. ಕಳೆದ ಹಲವಾರು ತಿಂಗಳಲ್ಲಿ ತುಂಬ ಏರುಪೇರುಗಳನ್ನು, ಕಠಿಣ ಸವಾಲುಗಳನ್ನು ಎದುರಿಸಿದಂತಹ ಕಟಕ ರಾಶಿಯವರಿಗೆ ಡಿಸೆಂಬರ್ನಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗ್ಬೋದಾಗಿದೆ. ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ವಿಚಾರ ಗಮನಿಸಿದಾಗ 15ರವರೆಗೂ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ. 15ರವರೆಗೂ ಸೂರ್ಯನು ವೃಶ್ಚಿಕದಲ್ಲಿರುವಾಗ ಕೆಲವೊಮ್ಮೆ ವಿರುದ್ಧ ಪ್ರಭಾವಗಳು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆ, ಜೊತೆಗೆ ತಂದೆ ಮಕ್ಕಳ ಕಲಹ, ಬಂಧುಗಳಲ್ಲಿ ಕಲಹಗಳು 15ರವರೆಗೂ ಸೂರ್ಯನ ಅಡ್ಡ ಪ್ರಭಾವದಿಂದ ಆಗ್ಬೋದು. ಆದರೆ ಯಾವಾಗ ಸೂರ್ಯ ಭಗವಂತರು ಧನುರಾಶಿಗೆ ಪ್ರವೇಶ ಮಾಡ್ತಾರೋ ಈ ಡಿಸೆಂಬರ್ 16ರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಒಂದು ಉತ್ತಮ ಪರಿಣಾಮ ಬರುತ್ತೆ. ಯಶಸ್ಸು, ಜಯ, ಲಾಭ, ಕೀರ್ತಿ ಇದೆ. ಆರೋಗ್ಯ ಸುಧಾರಣೆ ಇದೆ. ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ ಚೆನ್ನಾಗಿ ಆಗುವಂಥದ್ದು. ಪ್ರಸಿದ್ಧಿ, ಕೀರ್ತಿಗಳು, ಯಶಸ್ಸು ಬರುತ್ತೆ. ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಚಟುವಟಿಕೆ ನಡೆಸುವವರಿಗೆ ಅವರ ಒಂದು ಉದ್ಯಮದಲ್ಲಿ ಉತ್ತಮವಾದ ಫಲಗಳು ಮೂಡಲಿ ಬರಲಿವೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರಿಗೂ ಸಹ ವಿಶೇಷವಾದ ಪ್ರತಿಭಾ ಪುರಸ್ಕಾರ ಅಥವಾ ಸಾಧನೆಗೆ ತಕ್ಕ ಪ್ರತಿಫಲ, ಸರ್ಕಾರದ ಉದ್ಯೋಗ, ಸರ್ಕಾರದ ಹುದ್ದೆ ಮುಂತಾದೆಲ್ಲ ಸಿಗ್ಬೋದು. ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಇದ್ದರೆ ಈ ಡಿಸೆಂಬರ್ 16ರಿಂದ ರವಿ ಅನುಗ್ರಹದಿಂದ ಅವೆಲ್ಲ ಕ್ಷಿಪ್ರವಾಗಿ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಕ್ಕೆ ಈ ರವಿಯ ಅನುಗ್ರಹ ಪೂರಕವಾಗಿ ಡಿಸೆಂಬರ್ 16ರಿಂದ ಬರುತ್ತೆ. ಆ ಬಳಿಕ ಸೂರ್ಯನ ಅನುಗ್ರಹದ ವಿಚಾರ ನೋಡಿದಾಗ ಮಂಗಳನ ವಿಚಾರ ಗಮನಿಸಿದಾಗ ಅಲ್ಲಿ ಆರಂಭದ 6ನೇ ತಾರೀಕುವರೆಗೂ ನಿಮಗೆ ಮಂಗಳನ ಅನುಗ್ರಹ ಅಷ್ಟಾಗಿ ಇರೋದಿಲ್ಲ. ಆದರೆ ಯಾವಾಗ ಅಲ್ಲಿ 7ನೇ ತಾರೀಕಿಗೆ ಈ ಮಂಗಳನ ಪರಿವರ್ತನೆ ಆಗುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಧನುರಾಶಿಗೆ ಬಂದಂತಹ ಮಂಗಳದಿಂದಾಗಿ ಲಾಭ, ಜಯ, ಸುಖ ಇದೆ. ವ್ಯಾಪಾರ, ಉದ್ಯಮ ಪ್ರಗತಿ ಇದೆ. ಮನೆ ಕೊಳ್ಳಲಿಕ್ಕೆ, ಭೂಮಿ ಕೊಳ್ಳಲಿಕ್ಕೆ ಅಥವಾ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು, ಅಥವಾ ಇದ್ದಂಥ ಮನೆಯ ಜೀರ್ಣೋದ್ಧಾರ, ರಿನೋವೇಷನ್ ಮಾಡುವಂಥ ಅವಕಾಶಗಳು, ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಇನ್ನಷ್ಟು ಹೂಡಿಕೆ ಮಾಡಿ ಭೂಮಿ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು. ಇದಕ್ಕೆ ಬಂಧು ಬಾಂಧವರು ಉತ್ತಮ ಬಾಂಧವ್ಯ ಮೂಡುತ್ತೆ. ಹಣಕಾಸಿನ ನೆರವು ಚೆನ್ನಾಗಾಗುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಉತ್ತಮ ಪರಿಣಾಮಗಳು ಈ ಮಂಗಳನಿಂದಾಗಿ ಕಟಕ ರಾಶಿಯವರಿಗೆ ಆಗಲಿದೆ ಡಿಸೆಂಬರ್ 7ರ ಬಳಿಕ. ಇನ್ನು ಬುಧನ ಗ್ರಹದ ವಿಚಾರ ಗಮನಿಸಿದಾಗ ಬುಧನ ಆರಂಭದಲ್ಲಿ ನಿಮಗೆ ಕೆಲವು ದಿನಗಳು ಅಂದರೆ ಡಿಸೆಂಬರ್ 5ರವರೆಗೆ ನಿಮಗೆ ಬುಧನ ಪೂರಕವಾಗಿದ್ದಾನೆ. ಮತ್ತು 6ರಿಂದ 29ರವರೆಗೆ ವಿರುದ್ಧವಾಗಿರ್ತಾನೆ. ಮತ್ತು 29ರಿಂದ ಮತ್ತೊಮ್ಮೆ ನಿಮಗೆ ಬುಧನ ಅನುಗ್ರಹ ಸಿಗುತ್ತೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಹೆಚ್ಚು ದಿನಗಳ ಬುಧನ ಅನುಗ್ರಹ ನಿಮಗೆ ಇರೋದಿಲ್ಲ. ಗುರುಗ್ರಹದ ವಿಚಾರ ಮೊದಲೇ ಗೊತ್ತಿರುವಂತೆ ನಿಮಗೆ ಗುರುಬಲ ಈಗಲೂ ಇರೋದಿಲ್ಲ. ಆ ಗುರುಬಲದ ಕೊರತೆ ಕಾಡುತ್ತೆ. ಗುರು ವಕ್ರಿಯಾಗಿರೋ ಕಾರಣ ಅದರಿಂದ ಹೆಚ್ಚಿನ ಅಡ್ಡ ಪರಿಣಾಮಗಳು ಇಲ್ಲದರೂ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಪರಿಣಾಮಗಳು ಈ ತಿಂಗಳಲ್ಲಿ ಕಂಡು ಬರೋದಿಲ್ಲ. ಕಷ್ಟ ನಷ್ಟ ಆಗ್ಬೋದು. ವ್ಯಾಪಾರ ಉದ್ಯಮದಲ್ಲಿ ವಿಳಂಬ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಅಥವಾ ಶುಭ ಕಾರ್ಯಗಳೇನೋ ಅಡೆತಡೆಗಳು ಬರುವಂಥದ್ದು ಮುಂತಾದ ಘಟನೆಗಳು ಆ ಗುರು ಬಲದ ಕೊರತೆ ಇರೋ ಕಾರಣ ನಿಮಗೆ ಅನುಭವಕ್ಕೆ ಬರ್ಬೋದಾಗಿದೆ. ಶುಕ್ರನ ವಿಚಾರ ಗಮನಿಸಿದರೆ 19ರವರೆಗೂ ನಿಮಗೆ ಶುಕ್ರ ಅನುಗ್ರಹ ಇರುತ್ತೆ. ಡಿಸೆಂಬರ್ 19ರವರೆಗೂ ಅಲ್ಲಿ ಶುಕ್ರನ ಅನುಗ್ರಹ ಇರೋ ಕಾರಣ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಸಂತಾನ ಯೋಗ, ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಮುಂತಾದ ಶುಭ ಘಟನೆಗಳು ಆಗ್ಬೋದು. ಡಿಸೆಂಬರ್ 19ರವರೆಗೆ ಶುಕ್ರನ ಅನುಗ್ರಹದಿಂದ ಆದಾಯಕ್ಕೆ, ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಆದರೆ ಡಿಸೆಂಬರ್ 20ರಿಂದ ಅನೇಕ ರೀತಿಯ ಈ ಶುಕ್ರನ ಪರಿವರ್ತನೆ ನಿಮಗೆ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗ್ಬೋದು. ಕಷ್ಟ ನಷ್ಟಗಳ ಸೂಚನೆ, ವ್ಯಾಪಾರ ಉದ್ಯಮದಲ್ಲಿ ನಷ್ಟ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಕಲಹವಾಗುವುದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಮುಂತಾದ ಅನೇಕ ಅಡ್ಡ ಪರಿಣಾಮಗಳು 20ನೇ ತಾರೀಕಿನಿಂದ ಈ ಶುಕ್ರನ ವ್ಯತಿರಿಕ್ತ ಪ್ರಭಾವದಿಂದ ಆಗ್ಬೋದಾಗಿದೆ. ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ನವಮದಲ್ಲಿ ಶನಿ ಮಹಾರಾಜರು ಇದ್ದರೂ ಅವರಿಂದ ನಿಮಗೆ ಯಾವುದೇ ಉತ್ತಮ ಪರಿಣಾಮಗಳು ಇರುವುದಿಲ್ಲ. ಅನೇಕ ರೀತಿಯ ಅಶುಭ ವಾರ್ತೆಗಳು, ದುಃಖದ ವಾರ್ತೆಗಳು, ಮರಣದ ವಾರ್ತೆಗಳೆಲ್ಲ ನಿಮಗೆ ಕಿವಿಗೆ ಬೀಳುವಂಥದ್ದು. ಜೊತೆಗೆ ಯಾವುದೋ ದುಶ್ಚಟಗಳ ಸಹವಾಸ, ದುಷ್ಟ ಮಿತ್ರರ ಸಹವಾಸ, ದುಷ್ಟ ಸಂಘದ ಸಹವಾಸ ಇತ್ಯಾದಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಶನಿ ಮಹಾರಾಜರು ವಿರುದ್ಧವಾಗಿರ್ತಾರೆ. ರಾಹು ಸಹ ನಿಮಗೆ ಅಷ್ಟಮದಲ್ಲಿ ವಿರುದ್ಧವಾಗಿ ಇರುವ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಜೊತೆಗೆ ಯಂತ್ರ ವಾಹನ ಚಲಾವಣೆಯಲ್ಲಿ ಅವಘಡಗಳ ಸಾಧ್ಯತೆ ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಅನಾರೋಗ್ಯದ ವಿಚಾರ ಸಂಬಂಧ ನೆಗ್ಲಿಜೆನ್ಸ್ ಮಾಡದೆ ಸ್ವಯಂಕೃತ ಅಪರಾಧ ಮಾಡಿದರೆ ತೊಂದರೆ ಇನ್ನಷ್ಟು ಉಲ್ಬಣತೆ ಜಾಸ್ತಿ ಆಗ್ಬೋದು. ಹಾಗಾಗಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ತಪಾಸಣೆ, ಚೆಕಪ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಔಷಧೋಪಚಾರ ಮಾಡಬೇಕಾಗಿದೆ. ರಾಹು ನಿಮಗೆ ಅಡ್ಡ ಪರಿಣಾಮವನ್ನು ಜಾಸ್ತಿ ವೇಗವಾಗಿ ಮಾಡ್ಬೋದಾಗಿದೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ನಿಮಗೆ ಹಣಕಾಸಿನ ಮೇಲೆ ಹಿಡಿತ ಬೇಕು. ಆಕಸ್ಮಿಕ ಖರ್ಚುಗಳು, ಆಕಸ್ಮಿಕ ನಷ್ಟಗಳು, ಜೊತೆಗೆ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳೆಲ್ಲ ಕಾಣ್ಬೋದು. ಅಲರ್ಜಿ ಅಂತಹ ಘಟನೆಗಳಾಗ್ಬೋದು. ಹಾಗಾಗಿ ಹಣ ಮತ್ತು ನಿಮ್ಮ ENT ಅಂತಹ ಅವಯವಗಳನ್ನು ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ಇರ್ತಕ್ಕಂಥ 8 ಗ್ರಹಗಳ ಪ್ರಭಾವ ನೋಡಿದಾಯಿತು. ಇನ್ನೀಗ 9ನೇದಾಗಿ ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿ ಲಾಭದಾಯಕವಾಗಿದೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದನ್ನು ಗಮನಿಸೋಣ. ಆರಂಭದ ಡಿಸೆಂಬರ್ 1 ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಖರ್ಚು, ಚಿಂತೆ ಜಾಸ್ತಿ ಆಗುತ್ತೆ. ಮತ್ತು 2-3 ಡಿಸೆಂಬರ್ 2-3 ಚಂದ್ರನ ಬೆಂಬಲ ಇದೆ. ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ, ಇಷ್ಟ ಸಿದ್ಧಿ ಕೊಡುವಂಥದ್ದು. 4-5ರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲ ಇರೋದು. ಲಾಭಸ್ಥಾನದ ಚಂದ್ರನು ಜಯವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥದ್ದು. ಖರ್ಚು ವೆಚ್ಚಗಳು ನಿಯಂತ್ರಣ ಆಗಿ ಹಣಕಾಸಿನ ಲಾಭ ಹೆಚ್ಚಳ ಆಗುವಂಥದ್ದು. ಬಂಧು ಬಾಂಧವರಲ್ಲಿ ಬಾಂಧವ್ಯ ಮೂಡುವಂಥದ್ದು. ಆಕಸ್ಮಿಕ ಧನಲಾಭದಿಂದ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು.
ಇನ್ನು 6-7 ಮಿಶ್ರ ಫಲಗಳ ಸೂಚನೆ. ವ್ಯಯಸ್ಥಾನದ ಚಂದ್ರನು ಕಷ್ಟವನ್ನು ನಷ್ಟವನ್ನು ಉಂಟು ಮಾಡ್ಬೋದು. 8-9 ಮತ್ತೊಮ್ಮೆ ಜನ್ಮದ ಚಂದ್ರನು ಲಾಭವನ್ನು ಜೀವನ ಸುಖವನ್ನು ಕೀರ್ತಿಯನ್ನು ಕೊಡ್ತಾನೆ. ಇಷ್ಟಗಳು ಸಿದ್ಧಿಯಾಗಲಿವೆ. 10-11ರಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ಇರುವುದಿಲ್ಲ. 12-13-14 ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುತ್ತೆ. 12-13-14ರಲ್ಲಿ ಯಶಸ್ಸು ಕೀರ್ತಿ ಜಯ ಲಾಭದ ಪ್ರಯತ್ನದಲ್ಲಿ ಸಫಲತೆ ಇದೆ. ಯಾವುದೇ ರೀತಿಯ ನಿಮ್ಮ ಒಂದು ಶುಭ ಕಾರ್ಯಗಳಿಗೆ ದೈವಾನುಕೂಲ ಗ್ರಹಾನುಕೂಲಗಳು 12-13-14ರಲ್ಲಿ ಬರಲಿದೆ. 15-16 ಮಿಶ್ರ ಫಲಗಳ ಸೂಚನೆ. ಬಂಧು ಬಾಂಧವರಲ್ಲಿ ವೈರುಧ್ಯಗಳು ಬರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಮೂಡುವಂಥ ಘಟನೆಗಳು 15-16ರಲ್ಲಿ ಆಗುತ್ತೆ. 17-18-19 ಅಷ್ಟೇನು ಉತ್ತಮವಾಗಿಲ್ಲ. ಕಿರಿಯರಲ್ಲಿ ಕಲಹ ವಾಗ್ವಾದ ಹೆಚ್ಚಳ ಆಗುವಂಥದ್ದು, ಉದ್ಯೋಗ ವ್ಯಾಪಾರ ಸ್ಥಳದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಘಟನೆಗಳು ಆಗುವಂಥದ್ದು. ಇನ್ನು ಆ ಬಳಿಕ ಜರುಗುವಂಥದ್ದು ನಿಮಗೆ ಚಂದ್ರನ ಬೆಂಬಲ 20-21ರಲ್ಲಿ ಇದೆ. ಡಿಸೆಂಬರ್ 20-21ರಲ್ಲಿ ಚಂದ್ರನ ಬೆಂಬಲ ಅದ್ಭುತವಾಗಿರೋ ಕಾರಣ ಯಶಸ್ಸು ಕೀರ್ತಿ ಜಯ ಲಾಭ ಇರುತ್ತೆ, ಉತ್ತಮ ಫಲವು. 22-23-24 ಚಂದ್ರನ ಬೆಂಬಲ ಇರುವಂಥ ದಿನಗಳು. ಹಾಗಾಗಿ ವಿಶೇಷವಾದ ಸಪ್ತಮದ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಶಾಂತಿಯನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ, ಪ್ರಯಾಣದಲ್ಲಿ ಯಶಸ್ಸಿದೆ, ಮಕ್ಕಳಿಗೂ ಉತ್ತಮವಾದ ಫಲಿತಾಂಶ. 25-26 ಮಿಶ್ರ ಫಲಗಳ ಸೂಚನೆ. ಕಲಹ ವಾಗ್ವಾದ, ಮಿತ್ರರಲ್ಲಿ ಕಲಹ, ನಿಮ್ಮ ಮಕ್ಕಳಲ್ಲಿ ಕಲಹ ವಾಗ್ವಾದಗಳು ಆಗುವಂಥದ್ದು. ಇನ್ನು 27-28 ನಿಮಗೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಆದಾಯ ಕುಂಠಿತ ಆಗುತ್ತೆ. ಇನ್ನು 29-30 ನಿಮಗೆ ಅದ್ಭುತವಾದ ಶುಭ ಫಲ. 29-30-31 ಈ 3 ದಿನಗಳು ಯಶಸ್ಸು ಕೀರ್ತಿ ಜಯ ಲಾಭ ಇರುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಮಾಡಿದಂಥ ಕೆಲಸ ಕಾರ್ಯಗಳು ಸಫಲತೆ ಆಗುವಂಥದ್ದು. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ ಕೊನೆಯ 3 ದಿನಗಳಲ್ಲಿ. 29-30-31 ಸದುಪಯೋಗಪಡಿಸಿಕೊಳ್ಳಿ. ಇಲ್ಲಿ ನೀವು ಈ ತಿಂಗಳ ವಿಶೇಷವಾದ ಗ್ರಹ ಬೆಂಬಲಗಳು ನಿಮಗೆ ಯಾವ ದಿನಗಳಲ್ಲಿ ಚಂದ್ರಾನುಕೂಲ ಇದೆ, ಯಾವ್ಯಾವ ಗ್ರಹಗಳು ಯಾವ ದಿನಗಳಲ್ಲಿ ಲಾಭದಾಯಕವಾದನ್ನು ಗಮನಿಸ್ತಾಯಿತು. ಬಳಸುವಂಥ ಬಣ್ಣ ವಿಚಾರ ಬಂದಾಗ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ರೆಡ್ ಮತ್ತು ನಂಬರ್ 9 ಈ ತಿಂಗಳ 7ರಿಂದ ಕೊನೆಯವರೆಗೂ ಬಳಸ್ಕೋಬೋದು ಮಂಗಳನ ಅನುಗ್ರಹಾರ್ಥವಾಗಿ. ಸೂರ್ಯನ ಬೆಂಬಲ ನಿಮಗೆ ಅಲ್ಲಿ ಆರಂಭ ಆಗುವಂಥದ್ದು 16ರಿಂದ. ಹಾಗೆ ನೀವು 16ರಿಂದ ತಿಂಗಳ ಅಂತ್ಯದವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ 1 ನಂಬರ್ 1 ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯ ಅನುಗ್ರಹ ನಿಮಗೆ 19ರವರೆಗೆ ಅಷ್ಟೇ ಇದೆ. ಹಾಗಾಗಿ ತಿಂಗಳ ಆರಂಭದಿಂದ ಡಿಸೆಂಬರ್ 19ರವರೆಗೆ ನೀವು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಆರಂಭದ 5ರವರೆಗೂ ನಂತರ 29ರಿಂದಲೂ ಇರೋದೇ ಕಾರಣ ಆ ಒಂದು ಅವಧಿಯಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೋಬೋದು. ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕವಾದ 17 ಡೇಟ್ಗಳನ್ನ ಹೇಳಿದ್ದೇನೆ. ಆ 17 ಡೇಟ್ಗಳಲ್ಲಿ ವಿಶೇಷವಾಗಿ ನಿಮಗೆ ಅನುಕೂಲವಾದಂಥ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರಹದ ದೋಷ ನಿವಾರಣಾರ್ಥ ಉದಾಹರಣೆಗೆ ನಿಮಗೆ ಆರಂಭದಲ್ಲಿ ರವಿ ಅನುಗ್ರಹ ಇರುವುದಿಲ್ಲ, ಆರಂಭದಲ್ಲಿ ನಿಮಗೆ ಕೆಲವು ಗುರುವಿನ ಬಲಗಳು ಇರುವುದಿಲ್ಲ, ಕೆಲವೊಮ್ಮೆ ಶನಿಯ ಒಂದು ವೈರುಧ್ಯ, ರಾಹುವಿನ ವೈರುಧ್ಯ, ಕೇತುವಿನ ವೈರುಧ್ಯ ಎಲ್ಲ ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ 5 ಅಥವಾ 6 ಗ್ರಹಗಳ ವೈರುಧ್ಯಗಳನ್ನು ಎದುರಿಸಲು ಸೂಕ್ತವಾದ ಭಕ್ತಿ ಮಾರ್ಗ ಉತ್ತಮ. ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಅಥವಾ ಯಾವುದೇ ರೀತಿಯ ಅಮ್ಮನವರು ಅಥವಾ ದುರ್ಗಾ ದೇವಿ ಅಂತ ಭಕ್ತಿಗಳು ಮಾಡುವಂಥದ್ದು, ಹನುಮಾನ ಅಥವಾ ಆಂಜನೇಯ ಭಕ್ತಿ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ದೇವಿಯ ಲಲಿತಾ ಅಷ್ಟೋತ್ತರ ಶತನಾಮ, ಲಲಿತಾ ಸಹಸ್ರನಾಮ ಮುಂತಾದ ಯಾವುದೇ ರೀತಿಯ ಅಮ್ಮನವರು ಅಥವಾ ನವಗ್ರಹಗಳು ಅಥವಾ ನಿಮ್ಮ ಇಷ್ಟವಾದಂಥ ದೇವತಾ ಸ್ವರೂಪವನ್ನು ಭಕ್ತಿ ಮಾಡೋದ್ರ ಮೂಲಕನೂ ಅದಕ್ಕೆ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ಈ ಗ್ರಹಗಳ ದೋಷ ನಿವಾರಣೆ ಮಾಡ್ಕೋಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಯಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಸಿಂಹರಾಶಿಯ ಡಿಸೆಂಬರ್ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸಿಂಹರಾಶಿಗೆ ಈ ತಿಂಗಳಲ್ಲಿ ಒತ್ತಡ, ಚಿಂತೆ ಹೆಚ್ಚಳ, ತನುಮನ ಧನದ ಎಚ್ಚರ ಎಂಬಂತಹ ವಾಕ್ಯ ಬಂದಿದೆ. ವರ್ಷಾಂತ್ಯದ ಈ ತಿಂಗಳಲ್ಲಿ ಒತ್ತಡ ಮತ್ತು ಚಿಂತೆ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಎಲ್ಲ ವಿಚಾರ ಅಂದರೆ ತನು ಅಂದರೆ ಆರೋಗ್ಯದ ವಿಚಾರ, ಮನ ಅಂದರೆ ಮನಸ್ಸಿನ ನಿಯಂತ್ರಣದ ವಿಚಾರ, ಧನ ಅಂದರೆ ನಿಮಗೆ ಬರತಕ್ಕಂಥ ಆದಾಯ ಅಥವಾ ಹಣಕಾಸಿನ ವಿಚಾರ. 3ರಲ್ಲೂ ಸ್ವಲ್ಪ ಏರುಪೇರು ಮತ್ತು ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಗ್ರಹ ಬಲಗಳ ಕೊರತೆ ನಿಮಗೆ ಕಾಡುತ್ತೆ. ಅಲ್ಲಿ ಗುರುಬಲದ ಒಂದು ರಕ್ಷಣೆ ಇದ್ದರೂ ಗುರುವಿಗೆ ತಾತ್ಕಾಲಿಕ ವಕ್ರಗತಿ ಇರುತ್ತೆ. ಜೊತೆಗೆ ಅಲ್ಲಿ ಇರತಕ್ಕಂತಹ ಇತರ ಗ್ರಹಗಳು ಸಹ ನಿಮಗೆ ವೈರುಧ್ಯವಾಗಿದೆ. ಉದಾಹರಣೆಗೆ ರವಿ ಬಲ ಇರೋದಿಲ್ಲ, ಜೊತೆಗೆ ಮಂಗಳನ ಬಲ ಅಷ್ಟು ಉತ್ತಮವಾಗಿರೋದಿಲ್ಲ, ಬುಧನು ಮಧ್ಯೆ ಕೆಲವೊಂದು ಸಾರಿ ನಿಮಗೆ ಪೂರಕವಾಗಿರೋದಿಲ್ಲ, ಶುಕ್ರನು ಕೆಲವೊಂದು ಸಾರಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ, ಶನಿ, ರಾಹು, ಕೇತು ಈ 3 ಗ್ರಹಗಳಿಂದ ನಿಮಗೆ ವೈರುಧ್ಯ ಸಹ ಎದುರಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಬಾರಿ 6 ಅಥವಾ 7 ಗ್ರಹಗಳ ವೈರುಧ್ಯ ನಿಮಗೆ ಉತ್ಪನ್ನ ಆಗುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಕಂಡು ಬರೋದ್ರಿಂದ ಮಿಶ್ರ ಫಲಗಳ ಸೂಚನೆ ಡಿಸೆಂಬರಲ್ಲಿ ಬರುತ್ತೆ. ವಿಶೇಷವಾಗಿ ಅಲ್ಲಿ ರವಿಯಿಂದ ಆರಂಭಿಸಿ ನಾವು ನೋಡುವಾಗ, ರವಿಯಿಂದ ಆರಂಭಿಸಿ ನೋಡಿದಾಗ ನಮಗೆ ಈ 15ರವರೆಗೆ ರವಿ ವೃಶ್ಚಿಕದಲ್ಲಿಯೂ, 16ರಿಂದ ಸೂರ್ಯನು ಅಲ್ಲಿ ಧನುರಾಶಿಗೂ ಪ್ರವೇಶ ಮಾಡ್ತಾನೆ. ಈ 2 ಪರಿವರ್ತನೆಗಳು ನಿಮಗೆ ಉಪಯೋಗವನ್ನು ಅಷ್ಟು ಮಾಡೋದಿಲ್ಲ, ವಿರುದ್ಧವಾದ ಪರಿಣಾಮವನ್ನು ಕೊಡುವಂಥದ್ದು. ಮಾತಿನ ಚಕಮಕಿ, ಬಂಧು ಕಲಹ, ವೈರತ್ವಗಳು ಬರುವಂಥದ್ದು, ಜೊತೆಗೆ ತಂದೆ ಮಕ್ಕಳ ಕಲಹ ಅಥವಾ ಬಂಧುಗಳಲ್ಲಿ ಏನಾದರೂ ಆಸ್ತಿ ವಿವಾದಗಳು ಬರುವಂಥದ್ದು, ಕೌಟುಂಬಿಕ ವಿವಾದಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಇತರರು ನಿಮ್ಮನ್ನು ವಿರೋಧಿಸ್ತಾರೆ.
ಈಗ ಸಿಂಹರಾಶಿಯವರಿಗೆ ಡಿಸೆಂಬರಲ್ಲಿ ಅದು ನಿಮ್ಮ ಮನೆಯ ಸದಸ್ಯರಿರ್ಬೋದು, ನಿಮ್ಮ ಸಹೋದ್ಯೋಗಿಗಳು ಇರ್ಬೋದು, ಅಥವಾ ಅಪರಿಚಿತರಿರ್ಬೋದು, ಎಲ್ಲರೂ ನಿಮ್ಮ ಮಾತನ್ನು ವಿರೋಧಿಸುವಂಥದ್ದಾಗಲಿ, ನಿಮಗೆ ಬಹಿರಂಗದಲ್ಲಿ ಅವಮಾನ ಮಾಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡೋದು ಮುಂತಾದೆಲ್ಲ. ಹಾಗಾಗಿ ಮನಸ್ಸಿನ ಕ್ಲೇಶಗಳು ಅಂತ ಹೇಳ್ತೇವೆ. ಹಾಗಾಗಿ ಮನಸ್ಸಿನ ಚಿಂತೆ, ಕ್ಲೇಶ, ವ್ಯಥೆ ಇವೆಲ್ಲ ಹೆಚ್ಚಳ ಆಗುತ್ತೆ. ಹಾಗಾಗಿ ಒತ್ತಡ, ಚಿಂತೆ ಹೆಚ್ಚಳ ಅಂತ ಈ ತಿಂಗಳ ಒಂದು ಮೊದಲ ವಾಕ್ಯದಲ್ಲೇ ಬಂದಿದೆ. ಹಾಗಾಗಿ ಅಲ್ಲಿ ರವಿಯು ನಿಮಗೆ ತಿಂಗಳು ಪೂರ್ತಿ ಇಂತಹ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಆಘಾತಗಳಿಗೆ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗಲೂ ಮಂಗಳನು ಅಷ್ಟೇ ನಿಮಗೆ ಆತನು ನಿಮಗೆ 6ನೇ ತಾರೀಕುವರೆಗೂ ವೃಶ್ಚಿಕದಲ್ಲಿಯೂ, ಆ ಬಳಿಕ ಅಲ್ಲಿ ಧನುರಾಶಿಗೂ 7ನೇ ತಾರೀಕಿನ ಧನುರಾಶಿಗೂ ಮಂಗಳನ ಪ್ರವೇಶ ಆಗುತ್ತೆ. ಈ ಎರಡೂ ಪರಿವರ್ತನೆಗಳಲ್ಲಿ ಸಹ ನಿಮಗೆ ಅಲ್ಲಿ ವಿರುದ್ಧವಾದ ಪರಿಣಾಮ. ಯಾವ ರೀತಿ ರವಿಯಿಂದ ನಿಮಗೆ ಮನಸ್ಸಿನಲ್ಲಿ ಆಘಾತ, ಚಿಂತೆ, ಕ್ಲೇಶಗಳು ಹೆಚ್ಚಳಾಗಿವೆ, ಅಂಥದ್ದೇ ಬೆಂಕಿಗೆ ತುಪ್ಪ ಸುರಿದಂತೆ ಮತ್ತಷ್ಟು ಆ ಒಂದು ಆವೇಶ, ಆಕ್ರೋಶಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ನಿಮ್ಮಲ್ಲಿ ಈಗ ಕ್ರೋಧ ಅಂದರೆ ಸಿಟ್ಟು ಹೆಚ್ಚಳ ಆಗುವಂಥದ್ದು, ಅನೈತಿಕ ವಿಚಾರಗಳಿಗೆ ಮನಸ್ಸು ಹೋಗುವಂಥದ್ದಾಗಲಿ, ಅಥವಾ ದುಷ್ಟರ ಒಂದು ಸಹವಾಸವನ್ನು ಮಾಡುವಂಥ ಬುದ್ಧಿ ಆಗಲಿ, ಅಥವಾ ಏನಾದರೂ ಅಕ್ರಮ ಭ್ರಷ್ಟಾಚಾರ ಮಾರ್ಗದ ಮೂಲಕ ಏನಾದರೂ ನಿಮಗೆ ಗಳಿಸಲಿಕ್ಕೆ ಈಗ ಕೆಲವರು ಪ್ರೇರಣೆ ಕೊಡುವಂಥ ಮಿತ್ರರು ನಿಮಗೆ ಬರುವಂಥದ್ದಾಗಲಿ, ಇವೆಲ್ಲ ಆಗುತ್ತೆ. ಹಾಗಾಗಿ ಯಾವ್ಯಾವುದು ಸ್ವಲ್ಪ ರುಜು ಮಾರ್ಗ ಇದೆ ಅದನ್ನು ಬಿಟ್ಟು ನಾವು ಅಡ್ಡದಾರಿಯಲ್ಲಿ ಹೋಗುವಂಥ ಬುದ್ಧಿ ಎಲ್ಲ ಬರುವಂಥದ್ದಾಗಲಿ. ಅದೇ ರೀತಿ ಇವೆಲ್ಲ ಕೆಲವೊಂದು ಸಾರಿ ಅದಕ್ಕೆ ತಡೆ ಹಿಡಿಯಲ್ಪಟ್ಟಾಗ ನಿಮ್ಮಲ್ಲಿ ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಳ ಆಗುತ್ತೆ. ಹಾಗಾಗಿ ಮಂಗಳನು ಸಹ ನಿಮಗೆ ವಿರುದ್ಧವಾಗಿ ಇದ್ದಾನೆ ಸಿಂಹರಾಶಿಯವರಿಗೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಯಾಕಂದರೆ ಮನೋನಿಯಂತ್ರಣ ಅನ್ನೋದು ಮನುಷ್ಯನಿಗೆ ಮನಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ, ಅಂದರೆ ಮನಸ್ಸಿಗೆ ಅವನ ಮನಸ್ಸೇ ಮೊದಲ ಮಿತ್ರ, ಮನಸ್ಸೇ ಮೊದಲ ಶತ್ರು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ನಿಮಗೆ ಈಗ ನಿಮ್ಮ ಮನಸ್ಸೇ ನಿಮಗೆ ಶತ್ರು ರೂಪದಲ್ಲಿ ವರ್ತನೆ ಮಾಡುವಂಥದ್ದಿರುತ್ತೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದ 5ನೇ ತಾರೀಕುವರೆಗೂ ಬುಧನ ವಿಚಾರ ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಆದರೆ ಒಂದು ಅದೃಷ್ಟವಶಾತ್ ನಿಮಗೆ 6ನೇ ತಾರೀಕಿಂದ ಈ ಡಿಸೆಂಬರ್ 6ರಿಂದ ಬುಧನ ಪರಿವರ್ತನೆ ಆಗುತ್ತೆ. ಅದರಿಂದ ನಿಮಗೆ 6ರಿಂದ ಈ ತಿಂಗಳ ಅಂತ್ಯದವರೆಗೂ ಸುಮಾರು 29ನೇ ತಾರೀಕುವರೆಗೂ ಬುಧನ ಒಂದು ಆಶೀರ್ವಾದ ಇರುವ ಕಾರಣ ವ್ಯಾಪಾರ, ಉದ್ಯಮ, ಹಣಕಾಸು, ಜೊತೆಗೆ ಯುವಕರು, ವಿದ್ಯಾರ್ಥಿಗಳು ಯಾರಿದ್ದರೆ ಅವರಿಗೆ ಬುಧನ ಅನುಗ್ರಹ ಮತ್ತು ತಕ್ಕ ಮಟ್ಟಿಗೆ ಸ್ವಲ್ಪ ಗುರುವಿನ ಅನುಗ್ರಹ ಎಲ್ಲ ಇರುವ ಕಾರಣ ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಸಿಂಹರಾಶಿಯವರು ಯಾರಿದ್ದರೆ ಅವರಿಗೆ ಅವರ ಒಂದು ವಿದ್ಯೆಯಲ್ಲಿ, ಸಾಧನೆಯಲ್ಲಿ, ಪ್ರತಿಭೆಯಲ್ಲಿ ಪುರಸ್ಕಾರ ಬರುತ್ತೆ. ಅಥವಾ ಉದ್ಯೋಗ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ಉದ್ಯೋಗ ಸಿಗುವಂಥದ್ದು, ಅಥವಾ ಬಡ್ತಿ ಸಿಗುವಂಥದ್ದು ಮುಂತಾದ ಯುವ ವರ್ಗಕ್ಕೆ ಹೆಚ್ಚಿನ ಪ್ರಯೋಜನಗಳು ಬುಧನು ಕೊಡಲಿದ್ದಾನೆ. ಇನ್ನು ಗುರುವಿನ ವಿಚಾರ ಆಗಲೇ ಗೊತ್ತಿರುವಂತೆ ನಿಮಗೆ ಗುರು ಲಾಭಸ್ಥಾನದ ಲಾಭವನ್ನು ಕೊಡ್ತಾನೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗುರುವಿಗೆ ವಕ್ರಗತಿ ಇರುವ ಕಾರಣ ಅದರ ಒಂದು ವೇಗ ಅಂದರೆ ಲಾಭದ ಕೊಡುವಂಥ ವೇಗ ಕುಂಠಿತ ಆಗ್ಬೋದು. ಜೊತೆಗೆ ಈ ತಿಂಗಳಲ್ಲಿ ಇತರ ಗ್ರಹಗಳ ಒಂದು ನಿಮಗೆ ಬಾಧೆ, ಪೀಡೆಗಳು ಹೆಚ್ಚಳ ಇರುವ ಕಾರಣ ಆ ಗುರುವು ಸಹ ವಕ್ರಗತಿಯಲ್ಲಿ ಇರುವ ಕಾರಣ ನಿಮಗೆ ಹೆಚ್ಚಿನ ಪ್ರತಿಫಲ ಗುರುವಿಂದ ಸಿಗುವುದಿಲ್ಲ. ಗುರುವಿಂದ ಅಡ್ಡ ಪರಿಣಾಮಗಳು ಇಲ್ಲದೇ ಇದ್ದರೂ ಸಣ್ಣ ಪುಟ್ಟ ಸಹಾಯಗಳು ಗುರು ಆಗ್ಬೋದು, ಅಥವಾ ದೀರ್ಘಾವಧಿಯ ಕೆಲವೊಂದು ಪರಿಣಾಮಗಳಿಂದ ನಿಮಗೆ ಉತ್ತಮ ಆಗುವಂಥ ಅವಕಾಶಗಳು ಗುರುವಿನ ಅನುಗ್ರಹದಿಂದ ಬರುತ್ತೆ. ಶುಕ್ರನು ನಿಮಗೆ ತಿಂಗಳಲ್ಲಿ ಪೂರಕವಾಗಿದ್ದಾನೆ, ಏನೂ ಚಿಂತೆ ಇಲ್ಲ. ಹಣಕಾಸು, ಆದಾಯ, ಜೊತೆಗೆ ನಿಮ್ಮ ವ್ಯಾಪಾರ, ಉದ್ಯಮ, ವೃತ್ತಿ ಅವೆಲ್ಲ ಏನಿದೆ ಅವಕ್ಕೆಲ್ಲ ಶುಕ್ರನ ಅನುಗ್ರಹ ಉತ್ತಮ ಇರೋ ಕಾರಣ ಆದಾಯ ಎಲ್ಲ ಚೆನ್ನಾಗಿರುವಂಥದ್ದು, ಜೊತೆಗೆ ಬರಬೇಕಾದ ಹಣಕಾಸು ಎಲ್ಲ ಚೆನ್ನಾಗಿ ಬರುವಂಥದ್ದು. ಯಾವುದೇ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅನೇಕ ಅವಕಾಶಗಳು ಸಿಗುವಂಥದ್ದು, ಅಥವಾ ಹಿಂದೆ ಹೂಡಿಕೆ ಮಾಡಿದ ಯಾವುದೇ ಪ್ರತಿಫಲದ ನಿಮಗೆ ಹೆಚ್ಚಿನ ಮೊತ್ತಗಳು ಕೈಗೆ ಸಿಗುವಂಥದ್ದು. ವಸ್ತ್ರಾಭರಣ, ಚಿನ್ನ ಇತ್ಯಾದಿಗಳನ್ನ ಕಲಿಸುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಶುಕ್ರನು ನಿಮಗೆ ಕೊಡಲಿದ್ದಾರೆ ಡಿಸೆಂಬರಲ್ಲಿ. ಶನಿ ಮಹಾತ್ಮರು ನಿಮಗೆ ತಿಂಗಳಿಡೀ ಅಷ್ಟಮದಲ್ಲೇ ಇದ್ದವು. ಇದು ಶನಿ ಮಹಾತ್ಮರಿಂದ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆ ಆಗ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ದಿಢೀರಾಗಿ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏನಾದರೂ ಶೀತ, ನೆಗಡಿ, ಜ್ವರ ಅಥವಾ ಹವಾಮಾನ ವೈಪರೀತ್ಯದಿಂದನೋ, ಆಹಾರ ದೋಷದಿಂದನೋ, ಅಥವಾ ಪ್ರಯಾಣ ಕಾಲದಲ್ಲಿ ಏನಾದರೂ ಅಚಾತುರ್ಯದಿಂದನೋ ಏನೋ ತೊಂದರೆಗಳು ಆಗ್ಬೋದು. ಜೊತೆಗೆ ಯಾರಿಗೆ ಈಗಾಗಲೇ ಒಂದು ಹಿನ್ನೆಲೆ ಅಂದರೆ ಹಿಸ್ಟ್ರಿ ಇರುತ್ತೆ, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಅಸ್ತಮ, ಅಲರ್ಜಿ ಮುಂತಾದೆಲ್ಲ ಇರುತ್ತೆ. ಅಂಥ ಹಿಸ್ಟ್ರಿ ಇದ್ದವರಿಗೆ ಈ ತಿಂಗಳಲ್ಲಿ ಅವೆಲ್ಲ ಸ್ವಲ್ಪ ಹೆಚ್ಚು ಬಾಧೆ ಕೊಡ್ಬೋದಾಗಿದೆ. ಯಾಕಂದರೆ ಶನಿಯ ವೈಪರೀತ್ಯ ಜೊತೆಗೆ ಶನಿ ಮಹಾರಾಜರಿಗೆ ವಕ್ರಗತಿಯನ್ನು ತ್ಯಾಗ ಮಾಡಿ ಅವರ ಒಂದು ಪೂರ್ಣ ವೇಗದಲ್ಲಿ ಇದ್ದಾರೆ. ಆ ಪೂರ್ಣ ವೇಗದಲ್ಲಿದ್ದಾಗ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಈಗ ಶನಿ ಮಹಾರಾಜರಿಂದ ಬರ್ಬೋದು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ವಾಗ್ವಾದ, ಕಲಹಗಳು ಸಹ ಆಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಇನ್ನು ರಾಹು ಕೇತುಗಳು ನಿಮಗೆ ಗೊತ್ತಿರುವಂತೆ ರಾಹು ನಿಮಗೆ ಸಪ್ತಮದಲ್ಲಿರುವ ಕಾರಣ ರಾಹುವಿನಿಂದ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಕಲಹಕ್ಕೆ ಕಾರಣ ಆಗ್ಬೋದು. ಆಗಲೇ ಹೇಳಿದಂತೆ ರವಿ, ಮಂಗಳರು ಸಹ ನಿಮಗೆ ಈ ಥರ ಕಲಹ, ವಾಗ್ವಾದಕ್ಕೆ ಪೂರಕವಾಗಿರುವಾಗ ಅಲ್ಲಿ ರಾಹುವಿನ ಒಂದು ಇರುವಿಕೆ ಸಹ ಇದೇ ರೀತಿಯ ಒಂದು ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಈ ಪತಿ ಪತ್ನಿಯರ ಮಧ್ಯೆ ದಾಂಪತ್ಯ ಕಲಹಗಳು ಬರುವಂಥದ್ದು, ಏನಾದರೂ ವೈಮನಸ್ಸುಗಳು ಬರುವಂಥದ್ದು, ಅಥವಾ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಆರೋಪ ಪ್ರತ್ಯಾರೋಪಗಳಾಗುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚು, ಕೇಸುಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಅಂಥ ವಿಚಾರದಲ್ಲಿ ಯಾವುದೇ ಒಂದು ವಿವಾದದಲ್ಲಿ ಅಥವಾ ಯಾವುದೇ ಕೇಸುಗಳಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರ ಬೇಕು ಖಂಡಿತ ಸಿಂಹರಾಶಿಯವರಿಗೆ. ಇನ್ನು ಕೇತು ಸಹ ನಿಮಗೆ ಅಲ್ಲಿ ನಿಮ್ಮ ಜನ್ಮದಲ್ಲೇ ಕೇತು ಇರುವ ಕಾರಣ ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಅಚಾತುರ್ಯದ ಘಟನೆಗಳು, ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು, ಇದ್ದಕ್ಕಿದ್ದಂತೆ ನಿಮಗೆ ಸುಸ್ತು ಆಗುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬಂದರೂ ನಿಮಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳಾಗುವಂಥದ್ದು. ಜೊತೆಗೆ
ಯಾವುದೇ ಒಂದು ರೋಗದ ಚಿಹ್ನೆ ಅಂದರೆ ಯಾವುದನ್ನು ಟೆಸ್ಟ್ ಮಾಡಿದಾಗ ಅಥವಾ ಅದರ ಪರೀಕ್ಷೆ ಮಾಡಿಸಿದಾಗ ಲ್ಯಾಬಲ್ಲಿ ಯಾವುದೇ ರೀತಿ ನಮಗೆ ಅಂಥ ರೋಗದ ಚಿಹ್ನೆ ಫಲಿತಾಂಶ ಅಥವಾ ಏನೋ ತೊಂದರೆಗಳು ಕಾಣೋದಿಲ್ಲ. ಆದರೆ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದ್ದಂತೆ, ಏನೋ ಒಂದು ನನಗೆ ಅನಾರೋಗ್ಯ ಇದ್ದಂತೆ ಮನಸ್ಸಲ್ಲಿ ನಿಮಗೆ ಭ್ರಾಂತಿ ಅಂದರೆ ಭ್ರಮೆ ಬರುತ್ತೆ. ಯಾಕಂದರೆ ಕೇತು ಇಂಥವನು ಮಾಯಾ ಛಾಯಾಗ್ರಹಗಳಿರ್ತವೆ, ರಾಹುಕೇತುಗಳು, ಅವರು ಮನಸ್ಸಲ್ಲಿ ಭಯವನ್ನು, ಭ್ರಮೆಯನ್ನು, ಭ್ರಾಂತಿಯನ್ನು ಉಂಟು ಮಾಡ್ತಾರೆ. ಅಂಥದ್ದೆಲ್ಲ ನಿಮಗೆ ಈ ಘಟನೆಗಳು ಡಿಸೆಂಬರಲ್ಲಿ ಆಗ್ಬೋದು. ಇನ್ನು ಕೆಲವರಿಗೆ ನಿಜವಾಗಿಯೂ ಅನಾರೋಗ್ಯ ತೊಂದರೆ ಉಂಟಾಗುವಂಥ ಸಾಧ್ಯತೆ ಆಗಿ ಬರುತ್ತೆ. ಅದು ಆಸ್ಪತ್ರೆ ಖರ್ಚು ಅಥವಾ ಅನಾವಶ್ಯಕ ಖರ್ಚು ಮುಂತಾದವುಗಳ ಕೇತುವಿನಿಂದ ಆಗ್ಬೋದು. ಹಾಗಾಗಿ ಒಟ್ಟಾರೆ ಫಲಿತಾಂಶ ನಿಮಗೆ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಸಿಂಹರಾಶಿಯವರಿಗೆ ಗುರುವಿನ ಬಲ ಇದ್ದರೂ ಇಲ್ಲದಂತೆ ಆಗುತ್ತೆ. ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ತಿಂಗಳ ಪೂರ್ತಿ ನಿರಂತರವಾಗಿ ಇರುವಂಥದ್ದು. ಇತರ ಗ್ರಹಗಳ ಒಂದು ಪೂರ್ಣ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಅಷ್ಟೇನೂ ಇರೋದಿಲ್ಲ. ಮಧ್ಯೆ ಮಧ್ಯೆ ಇನ್ನು ಚಂದ್ರನ ಅನುಗ್ರಹ ಯಾವಾಗ ಬರುತ್ತೆ ಅದೇ ನಿಮಗೆ ಶ್ರೀರಕ್ಷೆ ಆಗ್ಬೋದು. ಶುಕ್ರ ಮತ್ತು ಚಂದ್ರರೇ ನಿಮಗೆ ಶ್ರೀರಕ್ಷೆ ಆಗಬೇಕು. ಆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಗಮನಿಸೋಣ. ಡಿಸೆಂಬರ್ 1, 2, 3, 1, 2, 3 ಈ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 3 ದಿನಗಳಲ್ಲಿ ಖರ್ಚು, ಜೊತೆಗೆ ಚಿಂತೆ, ಅನಾರೋಗ್ಯ ಮತ್ತು ಕೆಲವು ಮಾತಿನ ಚಕಮಕಿ ಇವೆಲ್ಲ ಬರುವಂಥ ಸಾಧ್ಯತೆ 1, 2, 3ರಲ್ಲಿದೆ. ಆ ಬಳಿಕ 4 ದಿನಗಳು ನಿಮಗೆ ಚಂದ್ರ ಅನುಗ್ರಹ ಬರುತ್ತೆ. 4, 5, 6, 7 ಈ 4 ದಿನಗಳು ನಿಮಗೆ ಚಂದ್ರ ಅನುಗ್ರಹ ಇರುತ್ತೆ. ಆವಾಗ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಮಾಡಿದರೆ ಜಯ ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುನ್ನಡೆ ಆಗುತ್ತೆ. 8, 9ರಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಮತ್ತೆ ಇರೋದಿಲ್ಲ. 2 ದಿನಗಳು ಸ್ವಲ್ಪ ಅಲ್ಲಿ ಕಲಹ, ವಾಗ್ವಾದ, ಚಿಂತೆ ಎಲ್ಲ ಒತ್ತಡ ಹೆಚ್ಚಳ ಆಗುತ್ತೆ. 10, 11ರಲ್ಲಿ ನಿಮಗೆ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಬರ್ತಾಯಿದೆ. ಡಿಸೆಂಬರ್ 10, 11ರಲ್ಲಿ ಆರೋಗ್ಯ, ಸುಖ, ಸಂಪತ್ತು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ವಿದ್ಯಾರ್ಥಿ ಯುವಕರಿಗೆ ಶುಭ ಫಲಿತಾಂಶ, ವ್ಯಾಪಾರ ಉದ್ಯಮದವರು ಸಹ ಅನೇಕ ರೀತಿಯ ಲಾಭ, ಆದಾಯ ಹೆಚ್ಚಳ ಆಗುತ್ತೆ 10, 11ರಲ್ಲಿ. ಬಳಿಕ 12, 13, 14 3 ದಿನಗಳು ಮತ್ತೊಮ್ಮೆ ಚಂದ್ರನ ಬಲದ ಕೊರತೆ ಆಗುತ್ತೆ. 12, 13, 14ರಲ್ಲಿ ನಷ್ಟ ಉಂಟಾಗುವಂಥದ್ದಲ್ಲಿ, ಕಷ್ಟದ ಪರಿಸ್ಥಿತಿ ಉಂಟಾಗುವಂಥದ್ದಲ್ಲಿ, ನಿಮಗೆ ಅವಮಾನ ಆಗುವಂಥ ಘಟನೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಇತ್ಯಾದಿ ಹಣಕಾಸು ಮತ್ತು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ 12, 13, 14ರಲ್ಲಿ ಬರ್ಬೋದು. 15, 16 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುತ್ತಿದ್ದಂಗೆ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಉದ್ದೇಶಗಳ ಕೆಲಸಗಳನ್ನು ಇಂದು ಮಾಡುವಂಥದ್ದು. ವ್ಯಾಪಾರಿ ಉದ್ಯಮಿಗಳಿಗೂ ಬಹಳ ಲಾಭ ಬರುವಂಥ ದಿನ ಆಗಿದೆ 15, 16. 17, 18, 19 ಮತ್ತೆ ಚಂದ್ರನ ಬಲ ಇರುವುದಿಲ್ಲ. ಅಲ್ಲಿ ಮತ್ತೊಮ್ಮೆ ನಿಮಗೆ ಬಂಧುಗಳಲ್ಲಿ ವಿರಸ ಉಂಟಾಗುವಂಥದ್ದು, ನಾನಾ ವಾಗ್ವಾದ ಉಂಟಾಗೋದು, ಕಲಹಗಳು ಆಗುವಂಥದ್ದು, ಅಥವಾ ಸಾಮಾಜಿಕ ಜಾಲತಾಣ ನಿಮ್ಮ ವಿರುದ್ಧ ಏನಾದರೂ ವಿವಾದಾತ್ಮಕವಾದ ಪೋಸ್ಟ್ಗಳು ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಶತ್ರುಗಳು ಸಂಚು ಮಾಡುವಂಥದ್ದು, ಬಂಧುಗಳಲ್ಲಿ ಸಹ ವೈಮನಸ್ಸೆ ಬರುವಂಥದ್ದು ಮುಂತಾದ ಅನೇಕ ರೀತಿಯ ನಿಮಗೆ ಮನಸ್ಸಿಗೆ ಕ್ಲೇಶ ಕೊಡುವಂತಹ ಘಟನೆ 17, 18, 19ರಂದು ಜರುಗಬಹುದು. 20, 21ರಲ್ಲಿ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ತೊಂದರೆಗಳಿಲ್ಲಂದರೂ ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರ, ಜೊತೆಗೆ ಕಿರಿಯರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹ ಆಗದಂತೆ 20, 21ರಲ್ಲಿ ಎಚ್ಚರಬೇಕು. ನಂತರ ಬರುವಂಥ 5 ದಿನಗಳು 22ರಿಂದ 26ರವರೆಗೆ 22, 23, 24, 25, 26 ನಿರಂತರವಾಗಿ 5 ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಬರ್ತಾಯಿದೆ. ಈ 5 ದಿನಗಳನ್ನು ಗಮನಿಸಿಕೊಂಡು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಸರ್ಕಾರಿ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಯಾವುದೇ ರೀತಿಯ ಒಪ್ಪಂದ, ಅಗ್ರಿಮೆಂಟು, ಸಹಿ ಇತ್ಯಾದಿಗಳಿದ್ದರೆ ಈ ದಿನಗಳಲ್ಲಿ ನೀವು ಆರಂಭ ಮಾಡ್ಬೋದು. 22, 23, 24, 25, 26 ನಿರಂತರ 5 ದಿನಗಳು ನಿಮಗೆ ಉತ್ತಮ ಫಲ ಚಂದ್ರನಿಂದ. 27, 28, 29, 30 ಮತ್ತೆ 4 ದಿನಗಳು ಚಂದ್ರನ ಬೆಂಬಲ ಇರೋದಿಲ್ಲ. ಅಲ್ಲಿ 27ರಿಂದ 30ರವರೆಗೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಪ್ರಮುಖ ಒಪ್ಪಂದ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಇತರರು ನಿಮಗೆ ಮೋಸ ಮಾಡೋದಾಗಲಿ, ವಂಚನೆ ಮಾಡೋದಾಗಲಿ ಅಂತಹ ಘಟನೆಗಳು ಜರುಗುತ್ತವೆ. ಆಕಸ್ಮಿಕ ಖರ್ಚುಗಳು ಬರ್ತವೆ. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಮನಸ್ಸಲ್ಲಿ ನಿಮಗೆ ಆತಂಕ, ಭಯನೂ ಸಹ ಕಾಡ್ಬೋದು. ಹಾಗಾಗಿ 27ರಿಂದ 30ರವರೆಗೆ ಎಲ್ಲ ವಿಚಾರವಾಗಿ ತನುಮನಧನದ ಎಚ್ಚರಿಕೆ ಬೇಕು. ಕೊನೆಯ ದಿನ 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಕೊನೆಯ ದಿನದಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಡಿಸೆಂಬರ್ 31ರಂದು ಯಶ, ಕೀರ್ತಿ, ಜಯ, ಲಾಭ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದರಲ್ಲಿ ನಿಮಗೆ ಯಶಸ್ಸು, ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಹ ವಿಶೇಷವಾದ ಲಾಭಗಳು ಸಹ ಕೊನೆಯ ದಿನದಲ್ಲಿ ಬರಲಿದೆ. ಇವೆಲ್ಲವೂ ಈ ಡಿಸೆಂಬರಲ್ಲಿ ನಿಮಗೆ ಯಾವೆಲ್ಲ ಗ್ರಹಗಳು ಯಾವ ರೀತಿಯ ಫಲಿತಾಂಶ ಕೊಡುತ್ತೆ, ಜೊತೆಗೆ ಚಂದ್ರನ ಬೆಂಬಲ ಯಾವ ದಿನಗಳಲ್ಲಿ ಉತ್ತಮ ಇದೆ ಅನ್ನೋದನ್ನು ಹೇಳಿದ್ದಾಗಿದೆ. ಆ ದಿನಾಂಕಗಳನ್ನು ಗಮನಿಸಿಕೊಂಡು ನೀವು ವಿಶೇಷವಾದ ನಿಮ್ಮ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಂದ ಚಂದ್ರ ಬಲದ ಇರುವಂಥ ದಿನಗಳಲ್ಲಿ ಮಾಡೋದು ಉತ್ತಮ. ಇನ್ನು ಈ ತಿಂಗಳಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು, ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6ನ್ನು ನೀವು ನಿರಂತರವಾಗಿ ಬಳಸ್ಬೋದು. ಯಾಕಂದರೆ ತಿಂಗಳು ಪೂರ್ತಿ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ಅಷ್ಟೇ ಇರುತ್ತೆ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಈ ಡಿಸೆಂಬರ್ 6ರಿಂದ 28ರ ಅವಧಿ 6ರಿಂದ 28ರವರೆಗೆ ಇರುವ ಕಾರಣ ಡಿಸೆಂಬರ್ 6ರಿಂದ 28ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ನೀವು ಬಳಸ್ಕೋಬೋದು. ಇನ್ನು ಎಲ್ಲೋ ಬಣ್ಣವನ್ನು ನೀವು ಸಾಂಕೇತಿಕವಾಗಿ ಕೆಲವೊಮ್ಮೆ ಬಳಸ್ಕೋಬೋದು. ಯಾಕಂದರೆ ಅಲ್ಲಿ ನಿಮಗೆ ಗುರುವಿನ ಒಂದು ಬಲ ಇರುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ವಕ್ರಗತಿಯಲ್ಲಿರೋ ಕಾರಣ ಒಂದು 100ಕ್ಕೆ 50 ಭಾಗ ಉತ್ತಮ ಫಲ ಆಗ್ಬೋದು, ಇನ್ನೊಂದು 50 ಭಾಗ ಆಗದೇ ಇರ್ಬೋದು. ಹಾಗಾಗಿ ಅಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು ಅನುಕೂಲತೆ ನೋಡ್ಕೊಂಡು ಬಳಸ್ಬೋದು. ಸಂಖ್ಯೆ 3ನ್ನು ಅನುಕೂಲತೆ ನೋಡ್ಕೊಂಡು ಬಳಸುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ 14 ದಿನಾಂಕಗಳನ್ನು ಪ್ರತ್ಯೇಕವಾಗಿ ವಿವರಿಸಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು ಆ ದಿನಗಳಲ್ಲಿ ಬಳಸ್ಕೋಬೋದು. ಇರತಕ್ಕಂತಹ ಗ್ರಹದೋಷಗಳ ನಿವಾರಣೆ, ಉದಾಹರಣೆಗೆ ರವಿ, ಕುಜ,
ಶನಿ, ರಾಹು, ಕೇತು ಅಲ್ಲದೆ ಒಂದೊಂದು ಹಂತದಲ್ಲಿ ಬುಧನು ಸಹ ವಿರುದ್ಧವಾಗಿರುವಂತಹ ಘಟನೆ ಜರುಗುತ್ತೆ. ಈ 6 ಗ್ರಹಗಳ ದೋಷ ನಿವಾರಣೆಗಾಗಿ ನೀವು ನಿಮ್ಮ ಗಣೇಶನ ಭಕ್ತಿ ಮಾಡುವಂಥದ್ದು, ಕುಲದೇವರ ಭಕ್ತಿ ಮಾಡುವಂಥದ್ದು, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು, ಅದು ಸುಬ್ರಹ್ಮಣ್ಯ ಸ್ವಾಮಿ, ಹನುಮಾನ್, ನರಸಿಂಹಸ್ವಾಮಿ ಮುಂತಾದ ದೇವತಾ ಶಕ್ತಿಗಳನ್ನು ಮಾಡೋದಾಗಲಿ, ಅಥವಾ ಅಮ್ಮನವರು, ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ದೇವಿ ಶಕ್ತಿಯನ್ನು, ಸ್ತ್ರೀ ಶಕ್ತಿಯನ್ನು ಪೂಜನೆ ಮಾಡುವಂಥದ್ದಾಗಲಿ, ದಾನ ಧರ್ಮಗಳನ್ನು ಮಾಡುವಂಥದ್ದು, ನವಗ್ರಹಗಳ ಧಾನ್ಯವನ್ನು ಕೊಡುವಂಥದ್ದು, ಹನುಮಾನ್ ಚಾಲಿಸ ಮುಂತಾದನ್ನು ಪಠನೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ತೋತ್ರ ಪಠನೆ ಮಾಡುವಂಥದ್ದು, ಈ ರೀತಿ ಯಾವುದೇ ರೀತಿಯ ಅನುಕೂಲವಾದ ದೇವತಾ ಭಕ್ತಿಯನ್ನು ಮಾಡೋದಾಗಲಿ, ದೇವಾಲಯ ಸಂದರ್ಶನ ಅಲ್ಲದೆ ದಾನ ಧರ್ಮದ ಮಾರ್ಗವನ್ನು ಅನುಸಾರ ಮಾಡಿಕೊಂಡ್ರೆ ನಿಮ್ಮ ಗ್ರಹದೋಷಗಳು ನಿವಾರಣೆ ಆಗುತ್ತೆ. ಎಲ್ಲ ಶಿವರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಕನ್ಯಾ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸುವಂಥದ್ದು. ಕನ್ಯಾ ರಾಶಿಗೆ ಡಿಸೆಂಬರ್ ತಿಂಗಳು ಅದೃಷ್ಟವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ. ಅದೃಷ್ಟವು ಕೈ ಹಿಡಿಯುತ್ತೆ, ಕನಸುಗಳು ನನಸಾಗುತ್ತೆ ಎಂಬ ಒಂದು ವಾಕ್ಯ ಬಂದಿದೆ. ಅಲ್ಲಿ ವಿಶೇಷವಾಗಿ ಗ್ರಹರಾಜರಾದಂಥ ಸೂರ್ಯನ ಅನುಗ್ರಹನು, ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು, ಜೊತೆಗೆ ಒಂದು ಪ್ರಮುಖ ಒಂದು ಶುಭ ಫಲವನ್ನು ಕೊಡುವಂಥ ಶುಕ್ರನು ನಿಮಗೆ ಪೂರಕವಾಗಿದ್ದಾರೆ. ಹಾಗಾಗಿ ಆ ಒಂದು ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂಥದ್ದು. ಆರಂಭದಲ್ಲಿ ಕೆಲವು ದಿನ ಮಂಗಳನು ಸಹ ನಿಮಗೆ ಪೂರಕವಾಗಿರ್ತಾನೆ. ಇನ್ನು ತಿಂಗಳ ಪೂರ್ತಿ ರಾಹು ಸಹ ನಿಮಗೆ ಬೆಂಬಲಕ್ಕೆ ಇರ್ತಾನೆ. ಹಾಗಾಗಿ 5 ಅಥವಾ 6 ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಸಿಗಲಿದೆ. ಹಾಗಾಗಿ ಆ ಗೋಚಾರಕ್ಕೆ ಅನುಗುಣವಾಗಿ ಅನೇಕ ಅದೃಷ್ಟವು ಕೈ ಹಿಡಿಯುತ್ತೆ, ಕನಸುಗಳು ನನಸಾಗುತ್ತೆ ಎಂಬಂಥ ಫಲ ಕನ್ಯಾ ರಾಶಿಯವರಿಗೆ ವ್ಯಕ್ತವಾಗಿದೆ. ಅಲ್ಲಿ ಸೂರ್ಯನಿಂದ ಆರಂಭಿಸಿ ನೋಡಿದಾಗ ಸೂರ್ಯನು ನಿಮಗೆ ಆರಂಭದಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಳ್ಳಿದ್ದಾನೆ. ಡಿಸೆಂಬರ್ ಆರಂಭದಿಂದ 15ರ ತಾರೀಕುವರೆಗೂ ಅವರು ವೃಶ್ಚಿಕದಲ್ಲಿರುವಾಗ ಸೂರ್ಯನ ವೃಶ್ಚಿಕ ಗೋಚಾರವು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿಯ ಸಂಬಂಧಿತ ಕೆಲಸ, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೂ ಅನೇಕ ಅವಕಾಶಗಳು ಒದಗಿ ಬರುತ್ತೆ. ಅನೇಕ ದೀರ್ಘಕಾಲದಿಂದ ಬಾಕಿ ಇದ್ದ ಅಥವಾ ಪೆಂಡಿಂಗ್ ಇದ್ದಂತಹ ಹಲವಾರು ನಿಮಗೆ ಕೆಲಸಗಳು ಈಗ ಕೈಗೂಡುತ್ತವೆ. ಅದು ಯಾವುದೇ ದೀರ್ಘಕಾಲದಿಂದ ಸಿಗದೇ ಇದ್ದಂಥ ದಾಖಲೆ ಪತ್ರ, ಡಾಕ್ಯುಮೆಂಟ್ಗಳೆಲ್ಲ ನಿಮಗೆ ಕೈ ಸೇರುವಂಥದ್ದು, ಯಾವುದೇ ಈ ವಿವಾದಗಳು ಅಥವಾ ಕೇಸುಗಳು ಇದ್ದರೆ ಅವು ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ನಿಮಗೆ ಈ ಶುಭ ಫಲಗಳನ್ನು ಸೂರ್ಯ ಭಗವಂತರು ಡಿಸೆಂಬರ್ 15ರವರೆಗೆ ಕೊಡಲಿದ್ದಾರೆ. ಇನ್ನು ಪ್ರಮುಖವಾದ ಯಾವುದೇ ರೀತಿಯ ಈ ಕೊಡುಕೊಳ್ಳುವಿಕೆ, ಸಹಿ ಒಪ್ಪಂದ, ಅಗ್ರಿಮೆಂಟ್ ಇತ್ಯಾದಿಗಳಿದ್ರೆ ಈ ಅವಧಿಯೊಳಗೆ ನೀವು ಮಾಡಿಕೊಳ್ಳುವಂಥದ್ದು ಉತ್ತಮ. ಯಾಕಂದರೆ ವಿಶೇಷವಾದ ಸೂರ್ಯ ಅನುಗ್ರಹ ಇರುವಂಥದ್ದು. ಹಾಗಾಗಿ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಡಿಸೆಂಬರ್ 15ರವರೆಗೂ ನಿಮಗೆ ಪೂರಕವಾಗಿದ್ದು 16ರಿಂದ ಅವರ ಪರಿವರ್ತನೆ ಆಗುತ್ತೆ. 16ನೇ ತಾರೀಕಿಗೆ ಸೂರ್ಯ ಧನು ಪ್ರವೇಶ ಆಗ್ತಿದೆ. ಧನುರ್ಮಾಸದಲ್ಲಿ ನಿಮಗೆ ಸ್ವಲ್ಪ ಸೂರ್ಯನ ಪ್ರಭಾವ ವಿರುದ್ಧವಾಗ್ಬೋದು. ಯಾಕಂದರೆ ಇಷ್ಟು ದಿನ ಚೆನ್ನಾಗಿದ್ದಂಥ ಸೂರ್ಯನ ಪ್ರಭಾವ ಈ ಧನುರ್ಮಾಸದಿಂದ ನಿಮಗೆ ಸ್ವಲ್ಪ ವಿರುದ್ಧ ಪರಿಣಾಮ ಆಗುವಂಥದ್ದು. ಕೆಲವೊಮ್ಮೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಏರುಪೇರಿನ ಘಟನೆ, ಮನಸ್ಸಿಗೆ ಆಘಾತವಾಗುವಂಥ ಘಟನೆ, ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ, ಜೊತೆಗೆ ಮಾತಿನ ಚಕಮಕಿ, ಮನೆಯಲ್ಲಿ ಸಹ ವಿವಾದಗಳು ಆಗುವಂಥದ್ದು, ಜೊತೆಗೆ ಸಾಮಾಜಿಕವಾದ ಒಂದು ಜಾಲತಾಣದಲ್ಲಿ ನಿಮ್ಮ ವಿರುದ್ಧ ಸಂಚುಗಳು ಬರುವಂಥದ್ದು, ಅವಮಾನಕರವಾದ ಘಟನೆ ಜರುಗುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಅಥವಾ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ನಿಧಾನಗತಿ ಅಥವಾ ವಿಳಂಬಗತಿಯಲ್ಲಿ ಸಾಗುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ಇರುವಂಥದ್ದು 15ರವರೆಗೆ. 16ರಿಂದ ನಿಮಗೆ ಸೂರ್ಯನ ವಿರುದ್ಧ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಇನ್ನು ಮಂಗಳನ ವಿಚಾರ ನೋಡಿದಾಗ ಮಂಗಳನು ನಿಮಗೆ ಆರಂಭದ 6ನೇ ತಾರೀಕುವರೆಗೂ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಡಿಸೆಂಬರ್ 6ರವರೆಗೂ ಅಲ್ಲಿ ಇರುವಂಥ ವೃಶ್ಚಿಕದಲ್ಲಿರುವಂಥ ಮಂಗಳನಿಂದ ನಿಮಗೆ ತೃತೀಯ ಸ್ಥಾನದ ಉತ್ತಮ ಫಲವನ್ನು ನಿಮಗೆ ಸಿಗಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಮನೆ ಭೂಮಿ ಕೊಳ್ಳುವಂಥ ಅವಕಾಶ, ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಅವಕಾಶ, ಸರ್ಕಾರ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇದೇ ಕಾಲದಲ್ಲಿ ನಿಮಗೆ ಸೂರ್ಯನು ಸಹ ಪೂರಕವಾಗಿರೋ ಕಾರಣ ಈ ಎಲ್ಲ ವಿಚಾರಗಳು ನಿಮಗೆ ಭಾಳಷ್ಟು ಲಾಭದಾಯಕವಾದ ಅಂಶಗಳಿವೆ. ಜೊತೆಗೆ ಶುಭ ಕಾರ್ಯಗಳು ಅಂದರೆ ಮದುವೆ ಮುಂಜಿಗಳು ಸಹ ಇದನ್ನು ಫಿಕ್ಸ್ ಆಗುವಂಥ ಅವಕಾಶ ಈ 6ರವರೆಗೆ, ಡಿಸೆಂಬರ್ 6ರವರೆಗೆ ಮಂಗಳನಿಂದ ನಿಮಗೆ ಸಹಾಯ ಆಗಲಿದೆ. ನಂತರ ಡಿಸೆಂಬರ್ 7ರಿಂದ ಮಂಗಳ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ. ಅದರಿಂದಾಗಿ ನಿಮಗೆ ಆವಾಗ ಹಣಕಾಸಿನ ಖರ್ಚು ಜಾಸ್ತಿ ಬರುತ್ತೆ, ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ ಆಗುತ್ತೆ, ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಮನಸ್ಸಲ್ಲಿ ಏನಾದರೂ ನಿಮಗೆ ನಕಾರಾತ್ಮಕ ಭಾವನೆ ಅಥವಾ ಋಣಾತ್ಮಕ ಭಾವನೆ ಅಂತೇಳಿ ನೆಗೆಟಿವ್ ಥಾಟ್ಸ್ ಅವೆಲ್ಲ ಜಾಸ್ತಿ ಆಗುವಂಥದ್ದು, ಅವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಬಂಧು ಮತ್ತು ಮಿತ್ರರಲ್ಲಿ ವಿರೋಧಗಳು ಬರ್ಬೋದಾಗಿದೆ. ಈ ಡಿಸೆಂಬರ್ 7ರಿಂದ ಮಂಗಳನು ನಿಮಗೆ ವಿರುದ್ಧವಾಗಿದ್ದಾನೆ, ಆ ಬಗ್ಗೆ ಎಚ್ಚರಿಕೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದ 5ನೇ ತಾರೀಕುವರೆಗೂ ಬುಧನು ನಿಮಗೆ ಅಷ್ಟು ಪೂರಕವಾಗಿರ್ತಾನೆ. ಆ ಬಳಿಕ ನಿಮಗೆ ಪೂರಕವಾಗಿರುವುದಿಲ್ಲ. ಡಿಸೆಂಬರ್ 5ರವರೆಗೂ ನಿಮ್ಮ ರಾಶಿಯಿಂದ 2ನೇದಾಗಿ ತುಲಾದಲ್ಲಿ ಇರುವಂತಹ ಬುಧನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಯಾವಾಗ ಅಲ್ಲಿ 6ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುತ್ತೆ, ವೃಶ್ಚಿಕ ಪ್ರವೇಶ ಆಗುತ್ತೆ, ಅದರಿಂದ ನಿಮಗೆ ಡಿಸೆಂಬರ್ 6ರಿಂದ 29ರವರೆಗೂ, 28ರವರೆಗೂ, ಡಿಸೆಂಬರ್ 6ರಿಂದ 28ರವರೆಗೂ ವಿರುದ್ಧವಾದ ಪರಿಣಾಮಗಳು ಬುಧನು ಮಾಡ್ಬೋದು. 29ರಿಂದ ಮತ್ತೊಮ್ಮೆ ಬುಧನ ಪರಿವರ್ತನೆ ಆಗುತ್ತೆ, ಆವಾಗ ನಿಮಗೆ ಮತ್ತೊಮ್ಮೆ ಬುಧನ ಉತ್ತಮ ಫಲ ಸಿಗುತ್ತೆ. ಹಾಗಾಗಿ ಈ ಬುಧನ ಫಲಿತಾಂಶ ನಿಮಗೆ ಈ ತಿಂಗಳಲ್ಲಿ ಹೆಚ್ಚು ದಿನಗಳು ಇರುವುದಿಲ್ಲ, ಮಧ್ಯೆ ಇರುತ್ತೆ, ಆಮೇಲೆ ಕೊನೆಗೊಮ್ಮೆ ಇರುತ್ತೆ. ಆರಂಭದಲ್ಲಿರುವಂಥದ್ದು ಮಧ್ಯದಲ್ಲಿ ಇರೋದಿಲ್ಲ, ಕೊನೆಗೆ ಸ್ವಲ್ಪ ಬರುವಂಥದ್ದು, ಈ ರೀತಿ ಒಂದು ಭಿನ್ನವಾದ ಅಭಿಪ್ರಾಯಗಳು ಈ ಬುಧನಿಂದ ಆಗ್ಬೋದು. ಇನ್ನು ಗುರುವಿನ ವಿಚಾರ ನಿಮಗೆ ಈ ಗುರುಬಲ ಅಷ್ಟೇನೂ ಇರೋದಿಲ್ಲ.
ಡಿಸೆಂಬರ್ನಲ್ಲಿ ಗುರುವಿನ ಒಂದು ವಕ್ರಗತಿ ಸಹ ಚಾಲುದಲ್ಲಿರುತ್ತೆ. ಅದಲ್ಲದೆ ನಿಮಗೆ ಈ ರುಜುಗತಿಯಲ್ಲಿದ್ದಾಗಲೂ ನಿಮಗೆ ಗುರುವಿನಿಂದ ಅನುಗ್ರಹ ಆಗುವಂಥ ಸ್ಥಾನಗಳು ನಿಮಗೆ ಇರೋದಿಲ್ಲ. ಅಲ್ಲಿ ದಶಮ ಸ್ಥಾನ ಆಗಿ ಇರೋದರಿಂದ ನಿಮ್ಮ ರಾಶಿಯಿಂದ ಅನೇಕ ರೀತಿಯ ವೈರುಧ್ಯಗಳು, ಮಾತಿನ ಚಕಮಕಿ, ಉದ್ಯೋಗದಲ್ಲಿ ಕಿರಿಕಿರಿ ಆಗುವಂಥದ್ದು, ಅಥವಾ ನಿಮಗೆ ನಿಮ್ಮದೇ ಮಿತ್ರರು, ನಿಮ್ಮದೇ ಬಂಧುಗಳು ನಿಮಗೆ ವಿರೋಧವನ್ನು ಮಾಡುವಂಥದ್ದು, ಅವಮಾನಕರ ಘಟನೆ ಸಾರ್ವಜನಿಕ ಪ್ರದೇಶದಲ್ಲಿ ಆಗುವಂಥದ್ದು, ಶುಭ ಸಮಾರಂಭಗಳು ಏನಾದರೂ ಅಡೆತಡೆಗಳು ಬರುವಂಥದ್ದು ಮುಂತಾದ ಘಟನೆಗಳಾಗ್ಬೋದು. ಹಾಗಾಗಿ ಈ ಒಂದು ಗುರುವಿನ ಅನುಗ್ರಹ ನಿಮಗೆ ಈ ಡಿಸೆಂಬರಲ್ಲಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಇನ್ನು ಪ್ರಮುಖವಾಗಿ ಶುಕ್ರನ ಅನುಗ್ರಹ ಇದೆ ಎಂದು ಹೇಳಿದ್ದೇನೆ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ವಿಚಾರ ಉತ್ತಮ ಇರುತ್ತೆ. ಆದಾಯ ಬಹಳ ಚೆನ್ನಾಗಿರುತ್ತೆ. ವಿಶೇಷವಾಗಿ ಯುವ ವರ್ಗದವರು, ವಿದ್ಯಾರ್ಥಿ ವರ್ಗದವರು, ಉದ್ಯೋಗವನ್ನು ಅಪೇಕ್ಷೆ ಪಡೋದವರು, ಅವರಿಗೆಲ್ಲ ಶುಕ್ರನ ಅನುಗ್ರಹದಿಂದ ಉದ್ಯೋಗ ಸಿಗ್ಬೋದು. ಮತ್ತು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಸೀಟುಗಳು ಸಿಗ್ಬೋದು. ಅದು ಯಾರೋ ಒಂದು ನೌಕರಿಗೆ, ಜಾಬ್ಗಾಗಿ ಪ್ರಯತ್ನ ಪಡುವಂಥ ಯುವಕರಿಗೆ ಅವರ ಒಂದು ಉತ್ತಮವಾದ ಜಾಬ್ ಸಿಗುವಂಥದ್ದು, ಅಥವಾ ಇರುವ ಜಾಬಲ್ಲಿ ನಿಮಗೆ ಹೆಚ್ಚಿನ ಒಂದು ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು. ಈ ರೀತಿ ಶುಕ್ರನು ನಿಮಗೆ ಅನುಗ್ರಹಪೂರ್ವಕವಾಗಿದ್ದಾನೆ. ಶುಕ್ರನ ಅನುಗ್ರಹದಿಂದ ಅನೇಕ ನಿಮಗೆ ಉತ್ತಮ ಫಲಗಳು ಈ ಡಿಸೆಂಬರ್ನಲ್ಲಿ ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡುವಂಥದ್ದು. ಇನ್ನು ಆ ಬಳಿಕ ಗಮನಿಸುವಂಥದ್ದು ನಾವು ಅಲ್ಲಿ ಶುಕ್ರನಾದ ಬಳಿಕ ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರ್ತಾರೆ. ಸಪ್ತಮದಲ್ಲಿರುವಂಥ ಶನಿ ಮಹಾರಾಜರು ಅನೇಕ ರೀತಿಯ ಅಡೆತಡೆಗಳಿಗೆ, ಕಲಹಗಳಿಗೆ, ವಾಗ್ವಾದಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ದಾಂಪತ್ಯದಲ್ಲಿ ಪತಿಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ಪತಿಪತ್ನಿಯರಲ್ಲಿ ಕಲಹಗಳು ಬರುವಂಥದ್ದು, ಅಥವಾ ಮೂರನೇ ವ್ಯಕ್ತಿಗಳ ಒಂದು ಹೇಳಿಕೆ ಮೂಲಕ ದಾಂಪತ್ಯದಲ್ಲಿ ಬಿರುಕು ಮಾಡುವಂಥದ್ದು, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ವಿಭಿನ್ನವಾದ ಪರಿಣಾಮಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಕ್ರನಿಂದ ಅಡ್ಡ ಪರಿಣಾಮ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಕನ್ಯಾ ರಾಶಿಯವರಿಗೆ. ತಿಂಗಳು ಪೂರ್ತಿ ನಿಮಗೆ ಶನಿ ಮಹಾರಾಜರು ವಿರುದ್ಧವಾಗಿ ಇರ್ತಾರೆ. ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಪೂರಕವಾಗಿದ್ದಾನೆ. ರಾಹುವಿನಿಂದ ನಿಮಗೆ ಒಳ್ಳೆಯ ಅಂಶಗಳು ಸಿಗ್ತವೆ. ಆರೋಗ್ಯದಲ್ಲಿ ವಿಚಾರ ಇರ್ಬೋದು, ಹಣಕಾಸು ವಿಚಾರ, ಬಾಂಧವ್ಯದ ವಿಚಾರ ರಾಹುವಿನ ಬೆಂಬಲ ಸಿಗಲಿದೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು. ಶುಭ ಕಾರ್ಯಗಳನ್ನು ಫಿಕ್ಸ್ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಹಿಂದೆ ಶತ್ರುಗಳಾಗಿದ್ದವರು ನಿಮಗೆ ಮಿತ್ರರಾಗಿ ಸಹಾಯಕ್ಕೆ ನಿಲ್ಲುವಂಥದ್ದು. ಈ ರೀತಿ ಅನೇಕ ರೀತಿಯ ಆಶ್ಚರ್ಯಕರ ಘಟನೆಗಳನ್ನು, ಪವಾಡ ಸದೃಶವಾದ ಘಟನೆಗಳನ್ನು ರಾಹು ನಿಮಗೆ ಡಿಸೆಂಬರ್ನಲ್ಲಿ ಕೊಡಲಿದ್ದಾನೆ ಕನ್ಯಾ ರಾಶಿಯವರಿಗೆ. ಇನ್ನು ಕೇತುವಿನ ವಿಚಾರ ಅಷ್ಟೊಂದು ಉತ್ತಮವಾಗಿಲ್ಲ. ನಿಮಗೆ ಅಲ್ಲಿ ವ್ಯಯ ಅಥವಾ ನಷ್ಟ ಭಾವದಲ್ಲಿ ಇರುವಂತಹ ಕೇತು ಅಲ್ಲಿ ಸಿಂಹಸ್ಥನಾಗಿರುವ ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಅಡೆತಡೆಗಳು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಬಂಧು ಮಿತ್ರರಲ್ಲಿ ವಿರಸಗಳು ಬರುವಂಥದ್ದು, ಹಿಂದೆ ಮಿತ್ರರಾಗಿದ್ದರೆ ನಿಮಗೆ ದಿಢೀರಾಗಿ ಶತ್ರುಗಳಿಗೆ ಪರಿವರ್ತನೆ ಆಗುವಂಥದ್ದು ಮುಂತಾದ ಘಟನೆಗಳಾಗುತ್ತೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಇವೆಲ್ಲ ನಿಮಗೆ ಕೇತುವಿನ ಪ್ರಭುತ್ವ ಅಂದರೆ ವ್ಯಯ ಅಥವಾ ನಷ್ಟ ಭಾವದಲ್ಲಿರೋ ಕಾರಣ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಈ ಬಗ್ಗೆ ಎಚ್ಚರಿಕೆ ಇರಬೇಕು. ಇದು ಯಾವುದೇ ರೀತಿಯ ಆಮಿಷಕ್ಕೆ ಮರಳಾಗಿ ಅಥವಾ ಆನ್ಲೈನ್, ಆಫ್ಲೈನ್ ಮುಂತಾದ ವಂಚನೆಗೆ ಸಿಲುಕದಂತೆ ತುಂಬ ಎಚ್ಚರಿಕೆ ಇರಬೇಕು. ಇಂತಹ ಒಂದು ವಂಚನೆಗೆ ಒಳಗಾಗುವಂಥ ವಿಚಾರವು ಕೇತುವಿನಿಂದ ನಿಮಗೆ ಪೂರಕ ಆಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಇರಬೇಕು. ಇವೆಲ್ಲವೂ ಈ 8 ಗ್ರಹಗಳು ನಿಮಗೆ ಯಾವ ರೀತಿ ಫಲಿತಾಂಶ ಕೊಡುತ್ತೆ ಅನ್ನೋದಾಯಿತು ಡಿಸೆಂಬರಲ್ಲಿ. ಇನ್ನು 9ನೇದಾಗಿ ಅಲ್ಲಿ ಚಂದ್ರನ ಚಲನೆ. ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗುವ ಕಾರಣ ಆಯಾ ಡೇಟ್ಗಳಲ್ಲಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಇಲ್ಲ ಅನ್ನೋದನ್ನು ಗಮನಿಸೋಣ. ಆರಂಭದ ದಿನ ನಿಮಗೆ ಡಿಸೆಂಬರ್ 1ರಂದು ಚಂದ್ರನ ಬೆಂಬಲ ಇದೆ. ಯಶಸ್ಸು, ಕೀರ್ತಿ, ಜಯಲಾಭ, ಆರೋಗ್ಯ ಸಿಗುವಂಥ ಯೋಜನೆ 1ರಂದು. 2, 3, 4, 5 ಈ 4 ದಿನಗಳು ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ. ಅಲ್ಲಿ ಖರ್ಚು ವೆಚ್ಚ ಜಾಸ್ತಿ, ಮನಸ್ಸಿಗೆ ಚಿಂತೆ, ವಾಗ್ವಾದ, ಕಲಹ ಬರ್ಬೋದು. ಹಾಗಾಗಿ 2ರಿಂದ 5ರವರೆಗೆ ತುಂಬ ಎಚ್ಚರವಾಗಿರಬಹುದು. 6, 7, 8, 9 ಅಂದರೆ ಮತ್ತೆ ನಿರಂತರ 4 ದಿನಗಳು. 6ರಿಂದ ನಿಮಗೆ 9ರವರೆಗೂ ಚಂದ್ರನ ಬೆಂಬಲ ಇರುವಂಥದ್ದು. ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಇರುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಆ ಬಳಿಕ ಗಮನಿಸುವಂಥದ್ದು 12, 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ 12, 13ರಲ್ಲಿ 14ರಲ್ಲಿ ಉತ್ತಮ ಫಲ ಇದೆ. 10, 11ರಲ್ಲಿ ಉತ್ತಮ ಫಲ ಇಲ್ಲದೇ ಇದ್ದರೂ 12, 13, 14ರಲ್ಲಿ ಉತ್ತಮ ಫಲ ಚಂದ್ರನ ಅನುಗ್ರಹ ಇರುತ್ತೆ. ವ್ಯಾಪಾರ, ಉದ್ಯೋಗ, ಹಣಕಾಸು ಚೆನ್ನಾಗಿರುತ್ತೆ. 15, 16 ಮಿಶ್ರ ಫಲಗಳ ಸೂಚನೆ, ವಾಗ್ವಾದ, ಕಲಹಗಳು ಬರುವಂಥದ್ದು. 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯ, ಯಶಸ್ಸು, ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. 17, 18, 19ರಂದು ದೂರದ ಬಂಧುಗಳಿಂದ ಕೊಡುಗೆ, ಬಹುಮಾನ ಇತ್ಯಾದಿಗಳು ಬರುವಂಥ ಸಾಧ್ಯತೆ. 20, 21 ಅಷ್ಟೇ ಉತ್ತಮವಾಗಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ, ಬಂಧುಗಳಲ್ಲಿ ಕಲಹ, ಮಾತಿನ ಚಕಮಕಿ ಆಗುವಂಥದ್ದೆಲ್ಲ ಇರುತ್ತೆ 20, 21ರಲ್ಲಿ. 22, 23, 24 ಅಲ್ಲಿನೂ ಅಷ್ಟೇ ಉತ್ತಮವಾಗಿಲ್ಲ. ಅಲ್ಲಿ ಕಿರಿಯರಿಂದ ಕಲಹ, ಕಿರಿಯರಿಂದ ನಿಮಗೆ ಏನಾದರೂ ಕಿರುಕುಳಗಳು ಆಗುವಂಥದ್ದು, ಅಥವಾ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಒಂದು ಸಾರ್ವಜನಿಕ ಸಮೂಹದಲ್ಲಿ ಅವಮಾನಕರ ಘಟನೆಗಳು ಆಗುವಂಥದ್ದೆಲ್ಲ ಜರಗಬಹುದು. ಆ ಬಗ್ಗೆ ಒಂದು ಎಚ್ಚರಿಕೆ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. 25, 26, 27, 28 25ರಿಂದ 28ರವರೆಗೂ ಯಶಸ್ಸು, ಕೀರ್ತಿ, ಜಯ, ಲಾಭ, ಸುಖ, ಸಂತೋಷ ಇದೆ. ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಒಂದು ಪ್ರಭಾವಗಳು ನಿಮ್ಮ ತೋರಬಹುದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಜೊತೆಗೆ ಬಂಧು ಮಿತ್ರರಿಂದ ಸಹಾಯ ಸಿಗುವಂಥದ್ದು. ಇವೆಲ್ಲವೂ ಭಾಳ ಒಂದು ಉತ್ತಮವಾದ ಫಲಿತಾಂಶಗಳು 25ರಿಂದ 28ರವರೆಗೆ ಕಂಡುಬರುತ್ತೆ. 29, 30 ಅಷ್ಟು ಉತ್ತಮವಾಗಿಲ್ಲ. ಮಾತಿನ ಚಕಮಕಿ, ವಾಗ್ವಾದ, ಕಲಹ, ವೈರತ್ವಗಳು ಬರುವಂಥದ್ದು, ಇತರರು ನಿಮ್ಮ ವಿರುದ್ಧ ಸಂಚಲನ ಮಾಡುವಂಥದ್ದೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಅನುಭವ ಆಗ್ಬೋದು 29, 30ರಲ್ಲಿ. 31 ಸಾಮಾನ್ಯ ದಿನ. 31ರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ನಿಯಂತ್ರಣ ತಪ್ಪಿ ಹೋಗುತ್ತೆ.
ಹಾಗಾಗಿ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ತಿಂಗಳು ಪೂರ್ತಿ ಅನುಗ್ರಹ ಮಾಡುವಂಥದ್ದು ರಾಹು ಇರುವ ಕಾರಣ ರಾಹುವಿಗೆ ಸಂಬಂಧಿಸಿದ ಗ್ರಹ ಅಥವಾ ಬುಧ ಬಣ್ಣ ಸಂಖ್ಯೆ 4 ತಿಂಗಳು ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ನಿಮಗೆ ಮಾಸ ಪೂರ್ತಿ ಶುಕ್ರನ ಅನುಗ್ರಹ ಉತ್ತಮ ಇರುತ್ತೆ. ಹಾಗೆ ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ನೀವು ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಇತರ ಬಣ್ಣಗಳು ಅಂದರೆ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವ ಕಾರಣ ಡಿಸೆಂಬರ್ 15ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನೀವು ಬಳಸಿಕೊಳ್ಳುವಂಥದ್ದು. ಇನ್ನು ಮಂಗಳನ ಅನುಗ್ರಹ ನಿಮಗೆ 6ನೇ ತಾರೀಕುವರೆಗೆ ಇರುತ್ತೆ. ಹಾಗಾಗಿ ಆ ಒಂದು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಆ ಒಂದು ಮಂಗಳನಿಗೆ ಸಂಬಂಧಿತ ಸಂಖ್ಯೆ 9 ನಂಬರ್ 9 ನೀವು 6ನೇ ತಾರೀಕುವರೆಗೂ ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧ ಅನುಗ್ರಹ ಆರಂಭದ 5ನೇ ತಾರೀಕುವರೆಗೂ ಜೊತೆಗೆ 29ರಿಂದ ಇರುವ ಕಾರಣ ಆ ಅವಧಿಯಲ್ಲಿ ಮಾತ್ರ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹಲವಾರು ಗ್ರಹಗಳ ಏರುಪೇರಿನ ಅಂಶ ಇರುವ ಕಾರಣ ಮಧ್ಯದಲ್ಲಿ ಉತ್ತಮ ಫಲ ಶುಕ್ರನಿಂದ ಸಿಗುತ್ತೆ, ರಾಹುವಿಂದ ಸಿಗುತ್ತೆ. ಜೊತೆಗೆ ಗುರು ಬಲ ಇಲ್ಲದೇ ಇದ್ದರೂ ಸಹ ಗುರು ನಿಮಗೆ ವಿರುದ್ಧ ಫಲವನ್ನು ಕೊಡೋದಿಲ್ಲ. ಆರಂಭದಲ್ಲಿ ಮಂಗಳನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಘಟನೆಗಳು ಉತ್ತಮವಾದ ಫಲಿತಾಂಶಗಳು ಆಗ್ಬೋದು ಈ ಒಂದು 8 ಗ್ರಹಗಳ ಒಂದು ಚಾಲನೆಯಲ್ಲಿ. ಜೊತೆಗೆ ಅಲ್ಲಿ 9ನೇದಾಗಿ ಚಂದ್ರನ ಒಂದು ಚಾಲನೆಯಲ್ಲಿ. ಚಂದ್ರನು ನಿಮಗೆ 15 ದಿನಗಳು ಪೂರಕವಾಗಿದ್ದಾನೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಹೇಳಿದಾಗೆ ಅದರಲ್ಲಿರತಕ್ಕಂಥ ಡೇಟ್ಗಳಲ್ಲಿ ನೀವು ಉಷ್ಣವತ್ತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಅಲ್ಲಿ ಬಳಸುವಂಥದ್ದು. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಡಿಸೆಂಬರ್ನಲ್ಲಿ ಅನೇಕ ಅವಕಾಶಗಳು ಅದೃಷ್ಟವು ಒಲಿದು ಬರುವಂಥ ಸಾಧ್ಯತೆ ಇರುತ್ತೆ. ನಿಮಗಿರತಕ್ಕಂಥ ರವಿ, ಕುಜ, ಬುಧ, ಶನಿ, ಕೇತುಗಳ ದೋಷ ನಿವಾರಣೆಗೆ ನೀವು ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಅಥವಾ ಗಣೇಶ, ಆಂಜನೇಯ, ದುರ್ಗಾದೇವಿ ಅಥವಾ ಇನ್ನಿತರ ಯಾವುದೇ ಹನುಮಾನ್ ಮುಂತಾದ ದೇವರುಗಳ ಸಂದರ್ಶನ ಮಾಡೋದು, ನವಗ್ರಹಗಳ ದಾನಗಳನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಅಶಕ್ತರಿಗೆ, ಬಡಬಗರಿಗೆ, ಆಶ್ರಮಕ್ಕೆ ಏನಾದರೂ ಅನ್ನದಾನದ ಸಹಾಯ ಮಾಡುವಂಥದ್ದು. ಈ ರೀತಿ ಹಲವಾರು ಮಾರ್ಗಗಳ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ದೋಷವನ್ನು ಕಳೆದುಕೊಳ್ಳಬಹುದೇ ಕನ್ಯರಾಶಿಯವರು. ಎಲ್ಲ ಕನ್ಯರಾಶಿಯವರಿಗೆ ಡಿಸೆಂಬರಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಬಳಸಿದ್ದಾಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.